ಹಲೋ ಎವ್ರಿವನ್, ಐಡಿಯಾಸ್ ಫೋರಮ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶ್ವೇತಾ ಬಬ್ಲಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ಜಿಯೋಗ್ರಫಿ ಕ್ಲಾಸ್ 8th ಚಾಪ್ಟರ್ 5 ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಈ ಚಾಪ್ಟರ್ 5ಅಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ಅಂದರೆ ಕೈಗಾರಿಕೆಗಳ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡಲಾಗುತ್ತೆ. ಓಕೆನಾ? ಸೊ ಇಲ್ಲಿವರೆಗೆ ಬಾಕಿ ಎಲ್ಲ ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಯಾರು ಆ ಚಾಪ್ಟರ್ಸನ್ನು ನೋಡಿಲ್ಲ, ಯು ಕ್ಯಾನ್ ಆಲ್ಸೋ ವಾಚ್ ದ ರಿಮೈನಿಂಗ್ ಚಾಪ್ಟರ್ಸ್ ಇನ್ ದಿ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಜಿಯೋಗ್ರಫಿ NCERT ಅಂತ ಹೊಡೆದ್ರೆ ಎಲ್ಲ ಚಾಪ್ಟರ್ಸು ನಿಮಗೆ ಸಿಗುತ್ತೆ. ಓಕೆ, ಸೊ ಯಾರಾದರೂ ಫಸ್ಟಿಗಿಂದ ಸ್ಟಾರ್ಟ್ ಮಾಡಿ ಫಾಲೋ ಮಾಡೋರಿದ್ದರೆ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ. ಜಾಯಿನ್ ಆರ್ ಟೆಲಿಗ್ರಾಮ್ ಚಾನಲ್. ನಮಗೆ ಐಡಿಯಾಸ್ ಫೋರಮ್ ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮಲ್ಲಿ. ಸೊ ನೀವೇನು ಮಾಡ್ಬೋದು, ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 100ಕ್ಕಿಂತ ಹೆಚ್ಚು ಈ ಕ್ವಿಜ್ ಕ್ವೆಶನ್ಸನ್ನು ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ಇದರ ಸದುಪಯೋಗನ ನೀವು ಪಡಿಸ್ಕೊಳ್ಬೋದು. ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಅಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ವಿಡಿಯೋದ PDF ಇರ್ಬೋದು, ದಿನಪತ್ರಿಕೆಗಳ ಬಗ್ಗೆ ಇರ್ಬೋದು, ಇತ್ತೀಚಿನ ಮಾಹಿತಿಗಳ ಬಗ್ಗೆ ಇರ್ಬೋದು, ಈ ಥರ ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್. ಓಕೆ, ನೆಕ್ಸ್ಟ್ ಪ್ರತಿಯೊಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಪ್ಪ ಅಂದರೆ ಅದರಲ್ಲಿರುವಂತಹ ಡೂ ಯು ನೋ ಅನ್ನುವಂತಹ ಕಾನ್ಸೆಪ್ಟ ಗ್ಲೋಸರಿ ಪ್ರತಿಯೊಂದನ್ನು ಕವರ್ ಮಾಡ್ತೀನಿ. ಓಕೆನಾ? ಸೊ ಯಾಕೆ ಈ ಕಾನ್ಸೆಪ್ಟ್ ಅಂತಂದರೆ ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ಆ ಚಾಪ್ಟರಿಂದ ಮಿಸ್ ಆಗಬಾರ್ದು. ಆ್ಯಂಡ್ ನೀವು ಮತ್ತೆ ಯಾವುದೇ ಒಂದು ಚಾಪ್ಟರನ್ನು ಈ ವಿಡಿಯೋ ನೋಡಿದ ಮೇಲೆ ಮತ್ತೆ ಚಾಪ್ಟರ್ ಓದಬೇಕು ಅಂತ ನಿಮ್ಗೆ ಅನಿಸ್ಬಾರ್ದು. ಆ ಒಂದು ಕಾರಣಕ್ಕಾಗಿ. ಓಕೆನಾ? ಸೊ ವಿಲ್ ಕವರ್ ಇಟ್ ಫಸ್ಟ್ ಥಿಂಗ್ ಏನು, ಸಿ ಹಿಯರ್. Being Bangalore means to lose one's job to someone in the city of Bengaluru. A few years ago, many IT jobs in the USA were outsourced to countries like India, where equally skilled labor was available at lower salaries. ಓಕೆನಾ? ಸೊ ಏನಿದ್ರ ಮೀನಿಂಗ್ ಅಂತಂದರೆ, ನಾನು ಪ್ರತಿಯೊಂದು ನಿಮ್ಗೆ ಏನು ಮಾಡ್ತೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬರೋದಿಲ್ಲ ಅಂತ ಹೇಳಿದರೂ ಕೂಡ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕನ್ನಡದಲ್ಲೇ ಕೊಡ್ತಾ ಇರ್ತೀನಿ. ಓಕೆ, ಸೊ ಯಾರೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಏನಿದ್ರ ಮೀನಿಂಗ್ ಅಂತಂದರೆ, ಮುಂಚೆ ಸುಮಾರು ಒಂದು ವರ್ಷಗಳ ಹಿಂದೆ ಏನಾಯಿತು, ಮೊದಲೆಲ್ಲ USA ಜಾಸ್ತಿ IT ಜಾಬ್ಸ್ ಇರ್ತಿತ್ತು. ಇಲ್ಲಿಂದ ಎಲ್ಲರೂ ಅಲ್ಲಿ ಹೋಗಿ ಏನು ಮಾಡ್ತಿದ್ರು, ಜಾಬ್ಸ್ ಮಾಡ್ತಿದ್ರು. ಇವಾಗ ಹಂಗಿಲ್ಲ. ಅಲ್ಲಿಂದ ಜನ ಏನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಸೊ ಬೆಂಗಳೂರು ಸುತ್ತಮುತ್ತ ಇರೋ ಜನ ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕಾಗಿಯೇ ನಾವೇನಂತ ಹೇಳ್ತೀವಿ, ಬೆಂಗಳೂರನ್ನು IT ಹಬ್ ಅಂತ ಹೇಳ್ತೀವಿ. ಸೊ ಇದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿ. ನೆಕ್ಸ್ಟ್, emerging industries are also known as sunrise industries. These include information technology, wellness, hospitality and knowledge. ಸೊ ಇತ್ತೀಚೆಗೆ ಏನಾಗ್ತಾ ಇದೆ, ಸುಮಾರು ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದ ಬೇರೆ ಬೇರೆ ಇಂಡಸ್ಟ್ರೀಸ್ ಹುಟ್ಕೊಳ್ತಾ ಇದೆ, ಕೈಗಾರಿಕೆಗಳು ಹುಟ್ಕೊಳ್ತಾ ಇದೆ. ಅದರಲ್ಲಿ ಅವಕ್ಕೆ ನಾವೇನಂತ ಹೇಳ್ತೀವಿ, ಸನ್ರೈಸ್ ಇಂಡಸ್ಟ್ರೀಸ್ ಅಂದರೆ ಉದಯಿಸುವಂತಹ ಕೈಗಾರಿಕೆಗಳು ಅಂತ ನಾವು ಕರಿತೀವಿ. ಓಕೆ, ಉದಯಿಸುತ್ತಿರುವ ಕೈಗಾರಿಕೆಗಳು ಅಂತ ಕರಿತೀವಿ. ಆ್ಯಂಡ್ ದೆನ್ ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅವರು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ IT ಇಂಡಸ್ಟ್ರಿ ಭಾಳ ಇಂಪಾರ್ಟೆಂಟ್. ನಮ್ಮ ಬೆಂಗಳೂರೇನು ITಗೆ ಫೇಮಸ್ ಆಗಿದೆ. ನೆಕ್ಸ್ಟ್ ವೆಲ್ನೆಸ್, ಹಾಸ್ಪಿಟಾಲಿಟಿ, ನಾಲೆಜ್ ಅಂದರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ, ಹಾಸ್ಪಿಟಲ್ಸ್, ಇದೆಲ್ಲ ಏನಾಗ್ತದೆ, ಹೊಸ ಇಂಡಸ್ಟ್ರೀಸ್. ನೆಕ್ಸ್ಟ್, ವೈ ಡೂ ಹೈ ಟೆಕ್ನಾಲಜಿ ಇಂಡಸ್ಟ್ರೀಸ್ ಗ್ರೂಪ್ ಟುಗೆದರ್. ಯಾಕೆ ಬೇರೆ ಹೈ ಟೆಕ್ನಾಲಜಿ ಇರುವಂತಹ ಇಂಡಸ್ಟ್ರೀಸ್ ಏನಾಗುತ್ತೆ, ಯೂಶ್ವಲಿ ಅವ್ರು ತಮ್ಮಲ್ಲೇ ಒಂದು ಗ್ರೂಪ್ಸನ್ನು ಮಾಡ್ಕೊತಾರೆ. ಏನಕ್ಕೆ, ಏನು ರೀಸನು ಅಂತ ಕೇಳಿದರೆ, ದೇ ಕ್ಯಾನ್ ಬಿ ಲೊಕೇಟೆಡ್ ನಿಯರ್ ಮೇನ್ ರೋಡ್ ಆರ್ ಹೈವೇಸ್ ಫಾರ್ ಈಸಿ ಎಕ್ಸಸ್. ಫರ್ಮ್ಸ್ ಕ್ಯಾನ್ ಬೆನಿಫಿಟ್ ಫ್ರಮ್ ಎಕ್ಸ್ಚೇಂಜ್ ಆಫ್ ನಾಲೆಜ್, ಸರ್ವಿಸಸ್ ಆ್ಯಂಡ್ ಫೆಸಿಲಿಟೀಸ್ ಅಂತ ಹೇಳಿದ್ದಾರೆ. ಅಂದರೆ ಯಾವಾಗಲೂ ಹೈ ಒಂದು ಟೆಕ್ನಾಲಜಿ ಇಂಡಸ್ಟ್ರೀಸ್ ರೋಡ್ ಸೈಡ್ ಇರುತ್ತೆ, ಅಂದರೆ ಎಲ್ಲರಿಗೂ ಅವೈಲೇಬಲ್ ಇರೋ ಥರ, ಈಸಿಯಾಗಿ ನಾವು ಅವನ್ನ ಎಕ್ಸಸ್ ಮಾಡ್ಕೊಳ್ಳೋ ಥರ ಇರುತ್ತೆ. ಈ ಒಂದು ಕಾರಣದಿಂದ ನಾವು ಈಸಿಯಾಗಿ ರೀಚ್ ಆಗ್ಬೋದು, ಹೈವೇಸ್ ಎಲ್ಲ ಈಸಿಯಾಗಿ ಎಕ್ಸಸ್ ಮಾಡ್ಕೊಳ್ಬೋದು. ಒಂದು ಕಾರಣ, ಯಾಕಂದರೆ ಗೂಡ್ಸ್ ಎಲ್ಲ ಏನು ಮಾಡಬೇಕು, ನಾವು ಎಕ್ಸ್ಚೇಂಜ್ ಮಾಡಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಏನಂತಂದರೆ, ಅವ್ರು ಒಬ್ಬರಿಗೊಬ್ಬರು ನಾಲೆಜನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಈ ಕಂಪ್ನಿಗೂ ಬೆನಿಫಿಟ್ ಆಗುತ್ತೆ, ಅದರ ನೆಕ್ಸ್ಟ್ ಕಂಪ್ನಿಗೂ ಬೆನಿಫಿಟ್ ಆಗುತ್ತೆ. ಈ ಒಂದು ಕಾರಣದಿಂದ ಅವೇನು ಮಾಡ್ತವೆ, ಟೈ ಅಪ್ ಮಾಡ್ಕೊತವೆ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನು, ಸಿ ಹಿಯರ್. ಸ್ಮೆಲ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನು ಸ್ಮೆಲ್ಟಿಂಗ್ ಅಂದರೆ, ಇಟ್ ಈಸ್ ದ ಪ್ರೊಸೆಸ್ in which metals are extracted from their ores by heating beyond the melting point. ಅಂದರೆ ಸೊ ಸ್ಮೆಲ್ಟಿಂಗ್ ಅಂತಂದರೆ ನಾವು ಇಂಡಸ್ಟ್ರೀಸಿಂದ ಮೆಲ್ಟಿಂಗ್, ಯಾವುದೇ ಒಂದು ಕಬ್ಬಿಣ ಇರ್ಬೋದು ಅಥವಾ ತಾಮ್ರ ಇರ್ಬೋದು, ಯಾವುದೇ ಒಂದು ಮೆಟಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಂತಂದ್ರೆ ಏನು ಮಾಡ್ತೀವಿ, ಅದರ ಮೆಲ್ಟಿಂಗ್ ಪಾಯಿಂಟ್ಗಿನ್ನ ಕುದಿಯುವ ಬಿಂದುವಿಗಿಂತ ಹೆಚ್ಚಿಗೆ ಅದನ್ನು ಕುದಿಸಿ ಏನು ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್, ದ ನೇಮ್ಸ್ ಆಫ್ ಗ್ರೇಟ್ lakes are Superior, Huron,
Ontario, Michigan and Erie. Lake Superior is the largest of these 5 lakes. It lies higher upstream than others. ಸೊ ಏನಂತಂದರೆ ಗ್ರೇಟ್ ಲೇಕ್ಸ್ ಅಂತ ಬರುತ್ತೆ. ಇದೆಲ್ಲಿ ಬರುತ್ತೆ ಅಂದರೆ ಅಮೇರಿಕಾ ಮತ್ತು ಕೆನಡಾ ಬಾರ್ಡರ್ನಲ್ಲಿ ಬರುತ್ತೆ. ಓಕೆನಾ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಗ್ರೇಟ್ ಲೇಕ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ಓಕೆ. ಸೊ ಗ್ರೇಟ್ ಲೇಕ್ಸ್ ಬರುತ್ತೆ, 5 ಗ್ರೇಟ್ ಲೇಕ್ಸ್ ಬರುತ್ತೆ. ಅದರ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ, ಸುಪೀರಿಯರ್, ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್ ಆ್ಯಂಡ್ ಏರಿ ಅಂತ ಹೇಳಿ. ಓಕೆ. ಅದರಲ್ಲಿ ಲೇಕ್ ಸುಪೀರಿಯರ್ ಅನ್ನುವಂಥದ್ದೇನು, ಇದು ಲಾರ್ಜೆಸ್ಟ್ ಲೇಕು. ಆ 5 ಲೇಕ್ಸಲ್ಲಿ ಇದು ಲಾರ್ಜೆಸ್ಟ್ ಲೇಕ್ ಆ್ಯಂಡ್ ತುಂಬ ಒಂದು ಹೈ ಎತ್ತರದಿಂದ ಏನಾಗುತ್ತೆ ಇದು ಬೀಳುತ್ತೆ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್, ದ ಫಸ್ಟ್ ಟೆಕ್ಸ್ಟೈಲ್ ಮಿಲ್ ಇನ್ ದ ಕಂಟ್ರಿ ವಾಸ್ ಎಸ್ಟಾಬ್ಲಿಷ್ ಅಟ್ ಪೋರ್ಟ್ ಗ್ಲೋಸ್ಟರ್ ನಿಯರ್ ಕೋಲ್ಕತ್ತಾ ಇನ್ 1818 ಬಟ್ ಇಟ್ ಕ್ಲೋಸ್ ಡೌನ್ ಆಫ್ಟರ್ ಸಮ್ ಟೈಮ್. ಅಂತಂದರೆ ನಮ್ಮ ಭಾರತದಲ್ಲಿ ಫಸ್ಟ್ ಟೆಕ್ಸ್ಟೈಲ್ ಮಿಲ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿತ್ತಂದರೆ ಪೋರ್ಟ್ ಗ್ಲೋಸ್ಟರ್ ಅಂತ ಹೇಳಿ ಒಂದು ಪ್ಲೇಸಲ್ಲಿ, ಅದು ಪೋರ್ಟ್, ಅದು ಬ್ರಿಟಿಷರದು. ಎಲ್ಲಿದೆ ಅಂತಂದರೆ ಅದು ಕಲ್ಕತ್ತಾದಲ್ಲಿ ಬರುತ್ತೆ. ಓಕೆನಾ. ಸೊ 1818ರಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ, ಬಟ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಏನಾಯಿತು, ಅದು ಕ್ಲೋಸ್ ಆಯಿತು ಅಂತ ಹೇಳಿದರು. ಇನ್ನು ನೆಕ್ಸ್ಟ್, ಅಬೌಟ್ 1/3 ಆಫ್ ದ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಟೋಟಲ್ ಪ್ರೊಡಕ್ಷನ್ ಈಸ್ ಎಕ್ಸ್ಪೋರ್ಟೆಡ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಇಂಡಿಯನ್ ಟೆಕ್ಸ್ಟೈಲ್, ಎಷ್ಟು ಬಟ್ಟೆಗಳು ತಯಾರಾಗುತ್ತಲ್ಲ, ಅದರಲ್ಲಿ 1/3 ಅಂದರೆ 33% ಬಟ್ಟೆ ಏನಾಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ನಾವು ಅದನ್ನು ಬೇರೆ ದೇಶಗಳಿಗೆ ಏನು ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಓಕೆನಾ. ಸೊ ಇನ್ನು ನಾವೇನು ಮಾಡೋಣ, ಇಂಡಸ್ಟ್ರೀಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ. ಸೊ ಈ ಚಾಪ್ಟರಿಂದ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ 4th ಚಾಪ್ಟರಿಂದ ನಾವು ಹ್ಯಾಂಡ್ ರಿಟನ್ ನೋಟ್ಸನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇಟ್ ಲುಕ್ಸ್ ಬೆಟರ್, ಒಂಥರ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಾವು ಸ್ಪೆಸಿಫೈ ಆಗಿ ಸ್ಮಾಲ್ ಪಾಯಿಂಟ್ಸನ್ನು ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಓಕೆ. ಸೊ 5th ಚಾಪ್ಟರ್ ಇಲ್ಲಿಂದ ನಾವೇನು ಮಾಡೋಣ, ಸ್ಟಾರ್ಟ್ ಮಾಡ್ತಾ ಹೋಗೋಣ. ಏನಿದೆ ಇದ್ರ ಬಗ್ಗೆ ಅಂದರೆ ಕೈಗಾರಿಕೆಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಫಸ್ಟ್ ಥಿಂಗ್, ಹಾಗಂದ್ರೆ ಏನು, ಕೈಗಾರಿಕೆಗಳಂದರೆ ಏನು, ಏನಕ್ಕೆ ನಾವು ಕೈಗಾರಿಕೆಗಳಂತ ಕರಿತೀವಿ ಅಂತಂದರೆ, ಯಾವುದೇ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಇರ್ಬೋದು, ಅದರಿಂದ ಏನಾಗುತ್ತೆ, ಅದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು. ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮಟೀರಿಯಲ್ಸ್, ಯಾವುದೇ ಒಂದು ಮಟೀರಿಯಲ್ಸನ್ನು ನಾವು ಅದರಿಂದ ಹೊರಗೆ ತೆಗಿತೇವೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ, ಈಗ ಮೆಟಲ್ಸನ್ನು ಹೊರಗೆ ತೆಗಿತೀವಿ, ಅದು ಇದು ಅಂತ. ಸೊ ಅದು ಇರ್ಬೋದು. ಅಥವಾ ಯಾವುದೇ ಒಂದು ಸರ್ವಿಸಸನ್ನು ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಐ ಟಿ ಇಂಡಸ್ಟ್ರಿ ಕೂಡ ನಮಗೆ ಸರ್ವಿಸನ್ನು ಕೊಡುತ್ತೆ. ಟೆಲಿಫೋನ್ ಇಂಡಸ್ಟ್ರಿ, ನಾವು ಏನು ಮಾಡ್ತೀವಿ, ಫೋನನ್ನೇ ಯೂಸ್ ಮಾಡ್ತೀವಿ, ಅದು ಕೂಡ ಒಂದು ಇಂಡಸ್ಟ್ರಿನೇ. ಸೊ ಈ ಥರದ್ದು ಸರ್ವಿಸಸ್ಸನ್ನು ಕೊಡುತ್ತೆ. ಬಸ್ಸಸ್ ಇರ್ಬೋದು, ಇವು ಏನಾಗುತ್ತೆ, ಇದು ಕೂಡ ಒಂದು ಇಂಡಸ್ಟ್ರೀಸನೇ. ಓಕೆ. ಸೊ ಈ ಥರ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ ದಟ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್, ಎಕ್ಸ್ಟ್ರಾಕ್ಷನ್ ಆಫ್ ಮಟೀರಿಯಲ್ಸ್ ಆರ್ ದ ಪ್ರೊವಿಷನ್ ಆಫ್ ಸರ್ವಿಸಸ್. ಓಕೆನಾ. ಸೊ ಇವೆಲ್ಲದಕ್ಕೂ ನಾವೇನಂತ ಹೇಳ್ತೀವಿ, ಇಂಡಸ್ಟ್ರಿ ಅಂತ ಕರಿತೀವಿ. ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್. ಇಂಡಸ್ಟ್ರೀಸ್ ಅಂತಂದರೆ ಏನು. ಇನ್ ನೆಕ್ಸ್ಟ್, ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಈ ಇಂಡಸ್ಟ್ರೀಸ್ ಒಳಗೆಲ್ಲ ಒಂದೇ ಟೈಪ್ ಇಂಡಸ್ಟ್ರೀಸ್ ಇರೋಕ್ಕಾಗತ್ತಾ, ಇಲ್ಲ. ಅವನೇನು ಮಾಡ್ತೀವಿ ನಾವು, ಬೇರೆ ಬೇರೆ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಯಾವ ರೀತಿ, ಯಾವ ಬೇಸಿಸ್ ಮೇಲೆ ನಾವು ಅವನ್ನ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರೆ, ರಾ ಮಟೀರಿಯಲ್ ಮೇಲೆ, ಅದ್ರ ಸೈಜ್ ಆ್ಯಂಡ್ ಓನರ್ಶಿಪ್ ಮೇಲೆ ಏನು ಮಾಡ್ತೀವಿ ನಾವು, ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇವಾಗ ನಾವೇನು ಮಾಡೋಣ, ಒಂದೊಂದಾಗಿ ಎಲ್ಲವನ್ನು ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್, ನಾವು ರಾ ಮಟೀರಿಯಲ್ಸ್ ಅಂತಂದರೆ ಕಚ್ಚಾ ವಸ್ತುಗಳ ಮೇಲೆ, ಎಲ್ಲಿಂದ ಬರುತ್ತೆ ಕಚ್ಚಾ ವಸ್ತು ಅನ್ನೋದರ ಮೇಲೆ ನಾವೇನು ಮಾಡ್ತೀವಿ, ಇಂಡಸ್ಟ್ರೀಸನ್ನು ಡಿವೈಡ್ ಮಾಡ್ತೀವಿ. ಓಕೆ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತಂದರೆ 4 ಟೈಪ್ಸ್. ಓಕೆ. ಒಂದನೇದು ಅಗ್ರಿ ಬೇಸ್ಡ್ ಅಂತಂದರೆ, ಬೇಸ್ಡ್ ಅಂದರೆ ಅಗ್ರಿಕಲ್ಚರ್, ಕೃಷಿಯಿಂದ ಏನೇನು ಹೋಗುತ್ತೆ ಅನ್ನೋದ್ರ ಮೇಲೆ. ನಾವು ಕಚ್ಚಾ ವಸ್ತುವನ್ನು ಕೃಷಿಯಿಂದ ತಗೊತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಅಗ್ರೋ ಬೇಸ್ಡ್ ಇಂಡಸ್ಟ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಮಿನರಲ್ ಬೇಸ್ಡ್ ಅಂದರೆ ಖನಿಜಗಳನ್ನು ಉತ್ಪಾದನೆ ಮಾಡುವಂತಹ, ಖನಿಜಗಳು ಅಲ್ಲಿ ಕಚ್ಚಾ ವಸ್ತುಗಳಾಗಿದ್ದರೆ ನಾವು ಏನಂತ ಹೇಳ್ತೀವಿ, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಮರೈನ್ ಬೇಸ್ಡ್ ಅಂದರೆ ನಾವು ಯಾವುದೇ ಒಂದು ಕಚ್ಚಾ ವಸ್ತುವನ್ನು ಸಮುದ್ರದಿಂದ ತೆಗೆದುಕೊಳ್ತಾ ಇದ್ವಿ ಅಂತಂದರೆ ನಾವು ಏನಂತ ಹೇಳ್ತೀವಿ, ಮಿನರಲ್ ಬೇಸ್ಡ್ ಅಂತ ಹೇಳ್ತೀವಿ. ಓಕೆ. ಇನ್ನು ನೆಕ್ಸ್ಟ್ 4th ಟೈಪ್ ಯಾವುದಂದರೆ ಫಾರೆಸ್ಟ್ ಬೇಸ್ಡ್ ಅಂದರೆ ಕಾಡಿನಿಂದ ನಾವು ಯಾವುದೇ ಕಚ್ಚಾ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದರೆ ಅದರಿಂದ ನಡೆಯುವಂತಹ ಇಂಡಸ್ಟ್ರಿಗೆ ನಾವೇನಂತ ಹೇಳ್ತೀವಿ, ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಇವು 4 ನಾವು ಏನು ಮಾಡೋಣ, 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಓಕೆ. ನೆಕ್ಸ್ಟ್, ಸೊ ಫಸ್ಟ್ ಒನ್ ಅಗ್ರೋ ಬೇಸ್ಡ್, ಕೃಷಿ ಒಂದು ಆಧಾರದ ಮೇಲೆ ನಿಂತಿರುವಂತಹ ಇಂಡಸ್ಟ್ರೀಸ್.
ಇವುಗಳಿಗೆ ಕಚ್ಚಾ ವಸ್ತುಗಳು ಏನಪ್ಪ ಅಂತಂದರೆ ಪ್ಲ್ಯಾಂಟ್ಸ್, ಓಕೆ, ಮರಗಳಿರ್ಬೋದು, ಸಸ್ಯಗಳು, ಇವೆಲ್ಲ ಕಚ್ಚಾ ವಸ್ತುಗಳು. ಆ್ಯನಿಮಲ್ಸ್, ಪ್ರಾಣಿಗಳು, ಮರಗಳು, ಇವೆಲ್ಲ ಕಚ್ಚಾ ವಸ್ತುಗಳಾಗಿದ್ದರೆ ಅದು ಅಗ್ರೋ ಬೇಸ್ಡ್ ಇಂಡಸ್ಟ್ರಿ. ಓಕೆ, ನೆಕ್ಸ್ಟ್ ಏನು ತಯಾರು ಮಾಡ್ತೀವಿ ನಾವು ಇದರಿಂದ? ವೆಜಿಟೇಬಲ್ ಆಯಿಲ್. ಓಕೆ, ಸೊ ನಾವು ಮನೆ ಬಳಕೆಗೆ ಯೂಸ್ ಮಾಡ್ತೀವಲ್ಲ, ವೆಜಿಟೇಬಲ್ ಆಯಿಲ್ ಇರ್ಬೋದು. ಕಾಟನ್ ಟೆಕ್ಸ್ಟೈಲ್, ಬಟ್ಟೆ ಟೆಕ್ಸ್ಟೈಲ್, ಯಾಕಂದರೆ ಬಟ್ಟೆ ಎಲ್ಲಿಂದ ಬರುತ್ತೆ? ಹತ್ತಿಯಿಂದ ತಾನೇ ನಾವು ತಯಾರು ಮಾಡೋದು ಕಾಟನನ್ನು. ಸೊ ಕಾಟನ್ ಟೆಕ್ಸ್ಟೈಲ್ ಇರ್ಬೋದು. ಡೈರಿ ಪ್ರಾಡಕ್ಟ್ಸ್, ಸೊ ನಾವು ಇವಾಗ ಬೇರೆ ಬೇರೆ ಕಂಪ್ನಿ ತೊಗೊತೀವಿ ಹಾಲನ್ನು, ಹೌದಾ? ಆ್ಯಂಡ್ ತುಪ್ಪ, ಬೆಣ್ಣೆ, ಮೊಸರು ಇದೆಲ್ಲ ಮಾರಾಟಕ್ಕಿರುತ್ತೆ. ಸೊ ಈ ಥರದ ಇಂಡಸ್ಟ್ರಿಗೆ ಡೈರಿ ಪ್ರಾಡಕ್ಟ್ಸ್ ಇವೆಲ್ಲ. ಓಕೆನಾ? ಇದೇನಾಯಿತು? ಎಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಯಾವ್ಯಾವ ಇರುತ್ತೆ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಮಿನರಲ್ ಬೇಸ್ಡ್. ಓಕೆ, ಸೊ ಮಿನರಲ್ ಬೇಸ್ಡ್ ಅಂತಂದರೆ ಮಿನರಲ್ ಓರ್ಸ್ ಏನಾಗಿರುತ್ತೆ? ಖನಿಜದ ಅದಿರುಗಳು, ಅದಿರು. ಓಕೆ, ಈ ಅದಿರುಗಳೇನಾಗಿರುತ್ತೆ? ಇಲ್ಲಿ ಕಚ್ಚಾ ವಸ್ತುಗಳಾಗಿರುತ್ತೆ. ಸೊ ಇದರಿಂದ ನಾವು ಏನು ತಯಾರು ಮಾಡ್ತೀವಿ? ಓಕೆ, ಏನಂತಂದರೆ ಫಸ್ಟ್ ಒನ್ ಐರನ್ ಇರ್ಬೋದು, ಕಬ್ಬಿಣ. ಓಕೆ, ಕಬ್ಬಿಣ ನಮಗೆ ಸಿಗುತ್ತೆ ಓರಿಂದ. ಆ ಕಬ್ಬಿಣದಿಂದ ನಾವೇನು ಮಾಡ್ತೀವಿ? ಹೆವಿ ಮಷಿನ್ಸನ್ನು ತಯಾರು ಮಾಡ್ತೀವಿ, ಬಿಲ್ಡಿಂಗ್ ಮಟೀರಿಯಲ್ಸನ್ನು ನಾವು ತಯಾರು ಮಾಡ್ತೀವಿ, ಹೌದಾ? ಸೊ ಸ್ಟೀಲ್ ಕೂಡ, ಸ್ಟೀಲ್ ಇಂಡಸ್ಟ್ರಿ ಕೂಡ ಏನಾಗುತ್ತೆ? ಇದು ಮಿನರಲ್ ಬೇಸ್ಡ್ ಇಂಡಸ್ಟ್ರಿನೇ, ಹೌದಾ? ಸೊ ಸ್ಟೀಲ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ಮುಂದಿನ ಒಂದು ಸ್ಲೈಡ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಬರುವಂಥದ್ದು ಮರೈನ್ ಬೇಸ್ಡ್ ಇಂಡಸ್ಟ್ರೀಸ್. ಅಂದರೆ ಸಮುದ್ರದಿಂದ ನಾವೇನೇ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡ್ರೆ ಓಕೆ ನಾವು ಮರೈನ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕಚ್ಚಾ ವಸ್ತುಗಳು ಏನಾಗಿರುತ್ತೆ ಅಂತಂದರೆ ಸೀ ಆ್ಯಂಡ್ ಓಷಿಯನ್ ಪ್ರಾಡಕ್ಟ್ಸ್. ಅಂದರೆ ಸಮುದ್ರ ಮತ್ತು ಸಾಗರದಿಂದ ಸಿಗುವಂತಹ ವಸ್ತುಗಳನ್ನು ನಾವೇನು ಮಾಡ್ತೀವಿ? ಇಲ್ಲಿ ಕಚ್ಚಾ ವಸ್ತುಗಳಾಗಿ ಬಳಸ್ಕೊತೀವಿ. ಓಕೆನಾ? ಸೊ ಏನು ಸಮುದ್ರ ಸಾಗರದಿಂದ ಮುತ್ತುಗಳು ಸಿಗುತ್ತೆ, ಹವಳಗಳು ಸಿಗುತ್ತೆ, ಆ್ಯಂಡ್ ದೆನ್ ಫಿಶ್ ಸಿಗುತ್ತೆ. ಸೊ ಈ ಫುಡ್ ಐಟಮ್ಸ್ ಇರ್ಬೋದು, ಇವೆಲ್ಲವನ್ನು ನಾವೇನಂತ ಹೇಳ್ತೀವಿ? ಕಚ್ಚಾ ವಸ್ತುಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದರಿಂದ ನಾವು ಏನು ತಯಾರು ಮಾಡ್ತೀವಿ? ಯಾವ ಥರದ ಇಂಡಸ್ಟ್ರೀಸ್ ಇಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅಂದರೆ ಸೀ ಫುಡ್ಡನ್ನು ತಯಾರು ಮಾಡುವಂಥದ್ದು, ಆ್ಯಂಡ್ ಫಿಶ್ ಆಯಿಲನ್ನು ನಾವು ತೆಗಿತೀವಿ. ಸೊ ಇವೇನು ಕೆಲವೊಂದು ಎಕ್ಸಾಂಪಲ್ಸ್. ಇನ್ನು ನೆಕ್ಸ್ಟ್ ಲಾಸ್ಟ್ ಟೈಪ್ ಯಾವುದಂತಂದರೆ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್. ಕಾಡಿನ ಮೇಲೆ ಡಿಪೆಂಡ್ ಆಗಿರುವಂಥವು. ಕಾಡಿಂದ ನಮ್ಗೆ ಏನು ಸಿಗುತ್ತೆ? ಕಚ್ಚಾ ವಸ್ತುಗಳು, ಫಾರೆಸ್ಟ್ದ ಪ್ರೊಡ್ಯೂಸ್ ಸಿಗುತ್ತೆ. ಓಕೆನಾ? ಅದೇನೇ ಇರ್ಬೋದು, ಫಾರೆಸ್ಟಲ್ಲಿ ನೀವು ಕಾಡಿಗೆ ಹೋದಾಗ ಎಷ್ಟೋ ರೀತಿಯಾದಂತಹ ಔಷಧಿಯನ್ನು ತಯಾರಿಸುವಂತಹ ಸಸ್ಯಗಳು, ಗಿಡಮೂಲಿಕೆಗಳು ನಮಗಲ್ಲಿ ಸಿಗುತ್ತೆ, ಹೌದಾ? ಆ್ಯಂಡ್ ಒಣಗಿದ ಕಟ್ಟಿಗೆಗಳು ಸಿಗುತ್ತೆ. ಅದರಿಂದ ಕೂಡ ನಾವು ಕೆಲವೊಂದನ್ನು ತಯಾರು ಮಾಡಬಹುದು, ಫರ್ನಿಚರ್ಸ್ ಎಲ್ಲ ತಯಾರು ಮಾಡ್ಬೋದು, ಹೌದಾ? ಆ್ಯಂಡ್ ಪ್ರಾಣಿಗಳಿರುತ್ತೆ, ಕಾಡಿನಲ್ಲಿರುವಂತಹ ಪ್ರಾಣಿಗಳಿಂದ ಎಷ್ಟೋ ಜನ ಪ್ರಾಡಕ್ಟ್ಸನ್ನು ತೆಗಿತಾರೆ, ಈ ಥರ ಅಂಥದ್ದೆಲ್ಲ. ಓಕೆ, ಕಚ್ಚಾ ವಸ್ತುಗಳು. ಇನ್ನು ನೆಕ್ಸ್ಟ್ ಏನಕ್ಕೆ ನಾವು ಬಳಕೆ ಮಾಡ್ಕೊತೀವಿ ಅನ್ನುವಂಥದ್ದು. ಸೊ ಫಸ್ಟ್ ಒನ್ ಪೇಪರ್. ನಾವು ಬರೆಯುವಂತಹ ಪೇಪರ್ ಇಂಡಸ್ಟ್ರೀಸ್, ಕಟ್ಟಿಗೆಯಿಂದ ಫರ್ನಿಚರ್, ಹೌದಾ? ಎಲ್ಲರ ಮನೆಯಲ್ಲೂ ಫರ್ನಿಚರ್ ಇರುತ್ತೆ. ದೆನ್ ಫಾರ್ಮಾಸ್ಯೂಟಿಕಲ್ಸ್, ಔಷಧಿಗಳನ್ನು ತಯಾರು ಮಾಡಲಿಕ್ಕೆ. ಬಿಲ್ಡಿಂಗ್ಸ್, ಕಟ್ಟಿಗೆಗಳು ಬೇಕು ನಮಗೆ ಬಿಲ್ಡಿಂಗ್ ಕಟ್ಟೋಕ್ಕೆ. ಸೊ ಈ ಪ್ರತಿಯೊಂದು ಏನಾಗುತ್ತೆ? ಫಾರೆಸ್ಟ್ ಬೇಸ್ಡ್ ಇರುತ್ತೆ. ಓಕೆನಾ? ಸೊ ಐ ಹೋಪ್ ನಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಫಸ್ಟ್ ಏನಾಯಿತು? ರಾ ಮಟೀರಿಯಲ್ ಬೇಸ್ಡ್ ಇಂಡಸ್ಟ್ರೀಸ್ ಏನೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ, ಹೌದಾ? ಇನ್ನು ನೆಕ್ಸ್ಟ್ ಏನು? ಸೈಜ್ ಮೇಲೆ, ಹೌದಾ? ಸೊ ಸೈಜ್ ಮೇಲೆ ನಾವು ಯಾವ ರೀತಿ ಇಂಡಸ್ಟ್ರೀಸನ್ನು ಡಿವೈಡ್ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಏನು ಮಾಡೋಣ? ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಥಿಂಗ್, ಇವಾಗ ಸೈಜ್ ಅಂತ ಬಂದಾಗ, ಸೈಜ್ ಅಂತಂದ್ರೆ ಏನು? ಗಾತ್ರಗಳ ಮೇಲೆ, ಹೌದಾ? ಇಂಡಸ್ಟ್ರಿ ಸಣ್ಣದಿದೆನಾ ದೊಡ್ಡದಿದೆನಾ ಇಷ್ಟೇ ಇದೆ ಸೈಜ್ ಅಂತಂದರೆ, ಹೌದಾ? ಸೊ ಸೈಜ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಅಂದರೆ ಸಣ್ಣ ಪ್ರಮಾಣದ ಇಂಡಸ್ಟ್ರೀಸ್ ಆ್ಯಂಡ್ ದೆನ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಇಷ್ಟೇ. ಓಕೆ, ಸೊ ಸಣ್ಣ ಪ್ರಮಾಣದ ಕೈಗಾರಿಕೆಗಳಂದರೆ ಯಾವ್ಯಾವ ಬರ್ತವೆ? ಬೈ ಹ್ಯಾಂಡ್ ಆರ್ಟಿಸನ್ಸ್. ಓಕೆ, ಬಾಸ್ಕೆಟನ್ನು ಹೆಣೆಯೋದಿರ್ಬೋದು, ಪಾಟ್ರಿ ಇರ್ಬೋದು, ಮಡಿಕೆ ಕುಡಿಕೆಗಳನ್ನು ಏನು ತಯಾರು ಮಾಡ್ತಾರೆ ಅದಿರ್ಬೋದು, ಹ್ಯಾಂಡಿಕ್ರಾಫ್ಟ್ಸ್, ಮನೆಯಲ್ಲೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತೀವಲ್ಲ, ಸೊ ಅದಿರ್ಬೋದು. ಆ್ಯಂಡ್ ದೆನ್ ಸಿಲ್ಕ್ ವೀವಿಂಗ್ ಇರ್ಬೋದು. ಓಕೆ, ಸಿಲ್ಕನ್ನು ಹೆಂಗೆ ತಯಾರು ಮಾಡ್ತೀವಿ ನಾವು? ಓಕೆ, ರೇಷ್ಮೆಯನ್ನು ಯಾವ ರೀತಿ ತಯಾರು ಮಾಡ್ತೀವಿ ಇದಿರ್ಬೋದು. ಇದೆಲ್ಲ ಏನು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಪ್ರಮಾಣದ ಇಂಡಸ್ಟ್ರೀಸ್ ಇವೆಲ್ಲ. ನೆಕ್ಸ್ಟ್ ದೊಡ್ಡ ಪ್ರಮಾಣದ ಇಂಡಸ್ಟ್ರೀಸ್ ಅಂತಂದರೆ ಯಾವುವು? ಇವಾಗ ಆಟೋಮೊಬೈಲ್ಸ್ ಅಂದರೆ ವೆಹಿಕಲ್ಸನ್ನು ನಾವೇನು ತಯಾರು ಮಾಡ್ತೀವಲ್ಲ, ಇದೇನು ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಸೊ ಇದು ಆಟೋಮೊಬೈಲ್ ಥರ ಪ್ರೊಡಕ್ಷನ್. ಆ್ಯಂಡ್ ದೆನ್ ಹೆವಿ ಮಷಿನರೀಸ್, ದೊಡ್ಡ ದೊಡ್ಡ ಮಷಿನರೀಸನ್ನು ನಾವು ತಯಾರು ಮಾಡ್ತೀವಿ. ಓಕೆ, ಕೈಗಾರಿಕೆಗಳಿಗೆ ಬಳಸುವಂಥ ಮಷಿನರೀಸಲ್ಲಿ ಬರಬೇಕು, ಅವು ಇಂಡಸ್ಟ್ರೀಸಿಂದನೇ ಬರುತ್ತೆ, ಹೌದಾ? ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ತಯಾರಾಗುತ್ತೆ, ಅದನ್ನು ತೆಗೆದುಕೊಂಡು ಬಂದು ಮತ್ತೊಂದು ಇಂಡಸ್ಟ್ರಿಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಓಕೆ, ಸೊ ಆ ಥರದ ಮಷಿನರೀಸ್, ಈ ಥರದಕ್ಕೆಲ್ಲ ನಾವೇನಂತ ಹೇಳ್ತೀವಿ? ದೊಡ್ಡ ಪ್ರಮಾಣದ
ಕೈಗಾರಿಕೆಗಳು ಅಂತ ಹೇಳ್ತೀವಿ. ಓಕೆ, ಇದೇನಾಯಿತು, ನಾವು ಸೈಜ್ ಬೇಸಿಸ್ ಮೇಲೆ, ಗಾತ್ರದ ಮೇಲೆ ಯಾವ ರೀತಿ ಕೈಗಾರಿಕೆಗಳನ್ನು ಡಿವೈಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಟೈಪ್ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂತಂದರೆ ಓನರ್ಶಿಪ್ ಮೇಲೆ. ಓಕೆ, ಸೊ ಓನರ್ಶಿಪ್ ಅಂತಂದರೆ ಯಾರಾದರೂ ಓನರ್ ಇದ್ದಾರೆ, ಓಕೆ, ಒಡೆಯ ಯಾರು ಅನ್ನೋದ್ರ ಮೇಲೆ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, ಮತ್ತೆ 4 ಟೈಪ್ಸಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಯಾವುದು, ಪ್ರೈವೇಟ್ ಸೆಕ್ಟರ್ ಅಂತಂದರೆ ಏನು, ಇಟ್ ಈಸ್ ಓನ್ಡ್ ಬೈ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಓಕೆನಾ, ಅಂದರೆ ಯಾರೋ ಒಬ್ಬರು ಅದಕ್ಕೆ ಓನರ್ ಇರ್ತಾರೆ. ಪ್ರೈವೇಟ್ ಕಂಪ್ನೀಸ್ ಯಾರೋ ಒಬ್ಬರು ಓನರ್ ಇರ್ತಾರೆ, ಅಥವಾ ಒಬ್ರಿಗಿಂತ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಂಡಸ್ಟ್ರೀಸನ್ನು ಕಟ್ಟಿರ್ತಾರೆ ನೋಡಿ. ಸೊ ಗ್ರೂಪ್ ಆಫ್ ಇಂಡಸ್ಟ್ರಿ, ಸುಮಾರು ಸ್ವಲ್ಪ ಜನ ಓನರ್ಸ್ ಇರ್ತಾರೆ, ಈ ಥರ. ಇನ್ನು ನೆಕ್ಸ್ಟ್ ಬರುವಂಥದ್ದು ಪಬ್ಲಿಕ್ ಸೆಕ್ಟರ್ ಅಂದರೆ ಒಂದೇ ನೀವು ತಿಳ್ಕೊಬೇಕು, ಗೌರ್ಮೆಂಟದ್ದು ಯಾವುದ್ಯಾವ್ದು ಬರುತ್ತಲ್ಲ ಅವೆಲ್ಲ ಪಬ್ಲಿಕ್ ಸೆಕ್ಟರ್. ಓಕೆ, HAL ಅಂದರೆ ಏನು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇದೇನು ಗೌರ್ಮೆಂಟ್ ಸೆಕ್ಟರಲ್ಲಿ ಬರುವಂಥದ್ದು ಒಂದು ಎಕ್ಸಾಂಪಲ್. ಸೊ ಈ ಥರ ಗೌರ್ಮೆಂಟ್ ಅಂಡರ್ ಒಳಗೆ ಯಾವ ಬರುತ್ತಲ್ಲ ಕಂಪ್ನೀಸ್, ಅವು ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಜಾಯಿಂಟ್ ಸೆಕ್ಟರ್ ಅಂತಂದ್ರೆ ಏನು, ಇಲ್ಲಿ ಗೌರ್ಮೆಂಟ್ ಮತ್ತು ಯಾರೋ ಒಬ್ಬರು ಇಂಡಿವಿಜುವಲ್ಸ್ ಟೈಅಪ್ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಒಂದು ಕಂಪ್ನೀಸನ್ನು ನಡೆಸ್ತಾರೆ, ಹೌದಾ, ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಸೇರಿಕೊಂಡು ಕಂಪ್ನೀಸನ್ನು ನಡೆಸ್ತಾರೆ. ಇವಕ್ಕೆ ನಾವೇನಂತ ಹೇಳ್ತೀವಿ, ಜಾಯಿಂಟ್ ಸೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಇಷ್ಟೇ ನೆನ್ಪಿಟ್ಕೊಂಡ್ಬಿಡಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ದವರು ಎರಡೂ ಸೇರಿ ಟೈಅಪ್ ಮಾಡಿ ಕೈಗಾರಿಕೆಗಳನ್ನು ನಡೆಸಿದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಜಾಯಿಂಟ್ ಸೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಯಾವುದು ಅಂತಂದರೆ ಮಾರುತಿ ಉದ್ಯೋಗ ಲಿಮಿಟೆಡ್ ಒಂದು ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಲಾಸ್ಟ್ ಟೈಪ್ ಯಾವುದಂದರೆ ಕೋಆಪ್ರೇಟಿವ್ ಸೆಕ್ಟರ್. ಓಕೆ, ಸೊ ಕೋಆಪ್ರೇಟಿವ್ ಸೆಕ್ಟರ್ ಅಂದರೆ ನೀವು ಸುಮಾರು ಕಡೆ ನೋಡಿರ್ತಾರೆ, ಈಗ ಹಳ್ಳಿ ಕಡೆ ಎಲ್ಲೆಲ್ಲ ಸಣ್ಣ ಪುಟ್ಟ ಕಡೆ ಕೋಆಪ್ರೇಟಿವ್ ಬ್ಯಾಂಕ್ಸ್ ಈ ಥರ ಎಲ್ಲ ಇರುತ್ತೆ, ಹೌದಾ. ಸೊ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂತಂದರೆ ಅಲ್ಲಿ ಯಾರು ಓನರ್ ಆಗಿರ್ತಾರೆ, ಯಾವುದೋ ಒಬ್ಬ ಇಂಡಿವಿಜುವಲಲ್ಲಿ ಓನರ್ ಆಗಿರಲ್ಲ, ಗೌರ್ಮೆಂಟಲ್ಲಿ ಓನರ್ ಇರಲ್ಲ, ಓಕೆ, ಯಾವುದೇ ಪ್ರೈವೇಟ್ನವರಲ್ಲಿ ಓನರ್ ಇಲ್ಲ. ದೆನ್ ಓನರ್ ಯಾರು ಅಂತಂದರೆ ಸಪೋಸ್ ಅವು ಯಾವುದಾದ್ರೂ ಇಂಡಸ್ಟ್ರೀಸ್ ಇದೆ, ಈಗ ಶುಗರ್ ಫ್ಯಾಕ್ಟ್ರೀಸ್ ಎಲ್ಲ ಇರುತ್ತೆ ನೋಡಿ, ಹೌದಾ, ಅಲ್ಲೆಲ್ಲ ನಾವೇನು ಮಾಡ್ತೀವಿ, ಸೇಲ್ ಅಂತ ತೊಗೊತಾರೆ. ಓಕೆ, ಸೊ ಅವ್ರ ಹತ್ರ ಇರುತ್ತೆ. ಆ ಥರ ಯಾರು ಅಲ್ಲಿ ಕಚ್ಚಾ ವಸ್ತುಗಳನ್ನು ಆ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡ್ತಾರೆ. ಈಗ ನೀವು ಶುಗರ್ ಫ್ಯಾಕ್ಟ್ರಿ ಎಕ್ಸಾಂಪಲ್ ತೊಗೊಂಡ್ರೆ, ಯಾರು ಅಲ್ಲಿ ಕಬ್ಬನ್ನು ಪ್ರತಿ ವರ್ಷ ಸಪ್ಲೈ ಮಾಡ್ತಿರ್ತಾರೆ, ಅವ್ರ ಹತ್ರ ಒಂದು ಬಾಂಡ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊತಿರ್ತಾರೆ. ಸೊ ಅವ್ರೇನಲ್ಲಿ ಅಷ್ಟು ಪರ್ಸೆಂಟದ ಬಾಂಡನ್ನು ಅವ್ರು ಹೊಂದಿರ್ತಾರೆ, ಅಷ್ಟು ಪರ್ಸೆಂಟದ್ದು ಲಾಭ ಅವ್ರಿಗೆ ಕೊಡಬೇಕು, ಈ ಥರ ಇರುತ್ತೆ. ಸೊ ಅವರೇನು ಪ್ರೊಡ್ಯೂಸರ್ಸ್, ಯಾರಲ್ಲಿ ಸಪ್ಲೈ ಮಾಡ್ತಾರಲ್ಲ ಅವರು ಅದಕ್ಕೆ ಓನರ್ ಆಗಿರ್ತಾರೆ. ಇನ್ನು ರಾ ಮೆಟೀರಿಯಲ್ಸ್ ಅಥವಾ ಕೆಲವೊಂದು ಕಂಪ್ನೀಸಲ್ಲಿ ಏನಾಗಿರ್ತಾರೆ, ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಏನಾಗಿರ್ತಾರೆ, ಕೋಆಪ್ರೇಟಿವ್ ಸೆಕ್ಟರ್ದ ಓನರ್ ಆಗಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಅಮೂಲ್ ಇರ್ಬೋದು, ಅಥವಾ ಸುಧಾ ಡೈರಿ ಇರ್ಬೋದು. ಸೊ ಇವೆಲ್ಲ ಏನು ಕೋಆಪ್ರೇಟಿವ್ ಸೆಕ್ಟರ್ ಎಕ್ಸಾಂಪಲ್ಸ್. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್. ಓಕೆ, ಯಾವುದೋ ಒಂದು ಇಂಡಸ್ಟ್ರಿ ಲೊಕೇಟ್ ಆಗಬೇಕಂದ್ರೆ ಸುಮ್ಮನೆ ತೊಗೊಂಡು ಹೋಗಿ ಎಲ್ಲಾದರೂ ಮರಳುಗಾಡಲ್ಲಿ ಒಂದು ಮರುಭೂಮಿಲಿ ನಾವು ಇಂಡಸ್ಟ್ರೀಸ್ ಕಟ್ಟಕ್ಕೆ ಬರುತ್ತಾ, ಇಲ್ಲ ಅಲ್ಲ. ಸೊ ಆ ಇಂಡಸ್ಟ್ರೀಸನ್ನು ಕಟ್ಟಬೇಕಂತಂದರೆ ಅಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇರಬೇಕು, ಹೌದಾ, ಸೌಲಭ್ಯಗಳಿರಬೇಕಲ್ಲಿ. ಏನು ಸೌಲಭ್ಯಗಳಿರಬೇಕು, ಯಾವಾಗ ನಾವು ಫ್ಯಾಕ್ಟ್ರೀಸನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆನೇ ನಾವಿಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನು, ರಾ ಮಟೀರಿಯಲ್, ಅಲ್ಲಿ ಕಚ್ಚಾ ವಸ್ತುಗಳು ಏನಾಗಿರಬೇಕು, ಸುಲಭವಾಗಿ ಸಿಗುವಂತಿರಬೇಕು, ಅಥವಾ ಲೇಬರ್ ಇರಬೇಕಲ್ಲಿ, ಆ್ಯಂಡ್ ಕ್ಯಾಪಿಟಲ್ ಇರಬೇಕು, ದುಡ್ಡಿಂದು ಏನು ಇದನ್ನಿರಬಾರ್ದು. ಆ್ಯಂಡ್ ದೆನ್ ಮಾರ್ಕೆಟ್, ಹೌದಾ, ಬೇಡಿಕೆ ಇರಬೇಕು. ದೆನ್ ಪವರ್ ಸಪ್ಲೈ ಇರಬೇಕು, ಹೌದಾ, ಲ್ಯಾಂಡ್, ಭೂಮಿ ಇರಬೇಕು ನಮಗೆ ಇಂಡಸ್ಟ್ರೀಸನ್ನು ಕಟ್ಟಲಿಕ್ಕೆ. ಆ್ಯಂಡ್ ಹತ್ತಿರದಲ್ಲಿ ನಮಗೆ ಅವನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಸೊ ಸಮುದ್ರದ ಸಮೀಪನೂ ಇರಬೇಕು, ಅಥವಾ ರೋಡಿಗೆ ಹತ್ತಿಕೊಂಡು ಹೈವೇ ಸಮೀಪ ಇರಬೇಕು, ರೈಲ್ವೆ ಸ್ಟೇಷನ್ ಸಮೀಪ ಇರಬೇಕು, ಈ ಥರ. ಓಕೆ, ಸೊ ಮುಂಚೆ ಎಲ್ಲ ಇಂಡಸ್ಟ್ರಿ ಸಿಸ್ಟಮ್ ಹೆಂಗಿತ್ತಂದರೆ, ಎಲ್ಲಿ ಕಚ್ಚಾ ವಸ್ತುಗಳು ಸಿಗುತ್ತಲ್ಲ, ಕೋಲ್ ಬೇಸ್ಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಜಾಸ್ತಿ ಇಂಡಸ್ಟ್ರೀಸ್ ಡೆವಲಪ್ ಆಗ್ತಿದ್ವು. ಸೊ ಬರ್ತಾ 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 ಏನಾಯಿತು, ಎಲ್ಲಿ ನದಿಗಳ ಸಮೀಪ ಇದೆಯಲ್ಲ ಅಲ್ಲಿ ಏನಾಗತ್ತು, ಕಚ್ಚಾ ವಸ್ತುಗಳು ಕೈಗಾರಿಕೆಗಳೇನಾದರೂ ಡೆವಲಪ್ ಆದವು. ಇವಾಗ ಏನು ಮಾಡ್ತೀವಿ ನಾವು, ಎಲ್ಲಿ ಸಮುದ್ರಕ್ಕೆ ಹತ್ತಿರ ಇದೆ, ಯಾಕಂದರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ ಎಷ್ಟೋ ವಸ್ತುಗಳನ್ನು ತಯಾರು ಮಾಡಿದ್ದನ್ನು. ಸೊ ಸಮುದ್ರದ ಸಮೀಪ ಏನು ಮಾಡ್ತಾರೆ, ಯೂಶ್ವಲಿ ಈ ಒಂದು ಕೈಗಾರಿಕೆಗಳನ್ನು ಡೆವಲಪ್ ಮಾಡ್ತಾರೆ. ಓಕೆ, ಎಕ್ಸ್ಪೋರ್ಟ್ ಮಾಡುವಂಥದ್ದಿದ್ರೆ. ವೆಲ್, ಈ ಥರ ಕೆಲವೊಂದು ಎಕ್ಸಾಂಪಲ್ಸ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಂಡಸ್ಟ್ರಿಯಲ್ ಸಿಸ್ಟಮ್. ಏನು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಸಿಸ್ಟಮ್ ಅಂತ ಬಂದಾಗ, ಓಕೆ, ಸೊ ನಾವು ಇದನ್ನು 3 ವರ್ಡ್ಸಲ್ಲಿ ಹೇಳ್ಬೋದು. ಇನ್ಪುಟ್, ಪ್ರೊಸೆಸ್ ಆಗುತ್ತೆ, ಔಟ್ಪುಟ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಶರ್ಟ್ ತೊಗೋಬೇಕು, ನಿಮಗೆ ಬಟ್ಟೆ ಬೇಕಿದೆ, ಹೌದಾ.
ಸೊ ಇದಕ್ಕೆ 3 ಪ್ರೊಸೆಸ್ ಇರುತ್ತೆ. ಫಸ್ಟ್ ಒನ್ ಇನ್ಪುಟ್ ಕೊಡ್ತೀವಿ ನಾವು. ಏನು ಇನ್ಪುಟ್? ರಾ ಮಟೀರಿಯಲ್ ಮತ್ತು ಲೇಬರ್. ರಾ ಮಟೀರಿಯಲ್ ಏನು? ಕಾಟನ್ ಇರ್ಬೋದು, ಹೌದಾ, ಹತ್ತಿ. ನೆಕ್ಸ್ಟ್ ಅದನ್ನು ಏನು ಮಾಡ್ತಾರೆ? ಹತ್ತಿಯನ್ನು ತೆಗೆದುಬಿಟ್ಟು ಅದನ್ನು ಗಿನ್ನಿಂಗ್ ಮಾಡ್ತಾರೆ, ವೀವಿಂಗ್ ಮಾಡ್ತಾರೆ. ಸೊ ಅದು ಕೆಲವೊಂದು ಪ್ರೊಸೆಸ್ ಇರುತ್ತೆ. ಅದೆಲ್ಲ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ? ಸೆಕೆಂಡ್ ಒನ್. ಓಕೆ, ಸೆಕೆಂಡ್ ಸ್ಟೆಪ್ ಇದು. ಇನ್ನು ನೆಕ್ಸ್ಟ್ ಬರುವಂತಹದ್ದು ಔಟ್ಪುಟ್, ಹೌದಾ. ಔಟ್ಪುಟ್ ಏನು ನಿಮ್ಮದು? ಶರ್ಟ್. ಇದು ಔಟ್ಪುಟ್, ಹೌದಾ. ಸೊ ಇದು ಒಂದು ಸಿಸ್ಟಮ್ಗೆ ನಾವೇನಂತ ಹೇಳ್ತೀವಿ? ಇಂಡಸ್ಟ್ರಿಯಲ್ ಸಿಸ್ಟಮ್ ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಓಕೆ, ಸೊ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಜಸ್ಟ್ 3 ವರ್ಡ್ಸಲ್ಲಿ ಬರೆದಿದ್ದೀನಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಂಡಸ್ಟ್ರಿಯಲ್ ರೀಜನ್ಸ್, ಹೌದಾ. ಸೊ ಇಂಡಸ್ಟ್ರಿಯಲ್ ರೀಜನ್ಸ್ ಏನಾಗುತ್ತೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಸ್ಟ್ರಿಯಲ್ ರೀಜನ್ಸ್ ನಾವು ಬೇರೆ ದೇಶ ಅಂತ ನೋಡಿದಾಗ ಯಾವ್ಯಾವ್ದು ಇಂಡಸ್ಟ್ರಿಯಲ್ ರೀಜನ್ಸ್ ಬರುತ್ತೆ ಅಂದರೆ, ಈಸ್ಟರ್ನ್ ಅಮೇರಿಕಾದಲ್ಲಿ ಜಾಸ್ತಿ, ಅಂದರೆ ಪೂರ್ವದ ಭಾಗದಲ್ಲಿ ಬರುವಂತಹ ಅಮೇರಿಕಾ, ಓಕೆ, ಅಲ್ಲಿ ಏನಾಗುತ್ತೆ? ಜಾಸ್ತಿ ಇಂಡಸ್ಟ್ರೀಸ್ ಲೊಕೇಟ್ ಆಗಿದೆ. ಆ್ಯಂಡ್ ದೆನ್ ಯುರೋಪಲ್ಲೂ ಕೂಡ ಜಾಸ್ತಿ ಇಂಡಸ್ಟ್ರೀಸ್ ಇದ್ದಾವೆ. ಆ್ಯಂಡ್ ದೆನ್ ಈಸ್ಟರ್ನ್ ಏಷ್ಯಾ, ಪೂರ್ವದ ಏಷ್ಯಾ ಅಂದರೆ ಯಾವ್ಯಾವ ಬರುತ್ತೆ? ಈ ಚೀನಾ, ರಷ್ಯಾ, ಆ್ಯಂಡ್ ದೆನ್ ಈ ಥರದ್ದು ನಮ್ಮ ಭಾರತದ ಪೂರ್ವ ಭಾಗ ಇವೆಲ್ಲ ಬರುತ್ತೆ, ಓಕೆನಾ. ಇನ್ ದೆನ್ ಭಾರತ ಅಂತ ಬಂದಾಗ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಲೊಕೇಟ್ ಆಗಿದೆ, ಇಂಡಿಯಾದಲ್ಲಿ ಯಾವ್ಯಾವ ರೀಜನ್ಸಲ್ಲಿ ಇಂಡಸ್ಟ್ರೀಸ್ ಇದ್ದಾವೆ ಅಂತ ನಾವು ನೋಡಿದರೆ, ಮುಂಬೈಯಲ್ಲಿದೆ, ಪುಣೆ ಕ್ಲಸ್ಟರ್ ಇದೆ, ಹೌದಾ. ಸೊ ನೆಕ್ಸ್ಟ್ ಹೂಗ್ಲಿ, ಓಕೆ, ಕಲ್ಕತ್ತಾ ಹತ್ರ ಹೂಗ್ಲಿ, ಬೆಂಗಳೂರು, ತಮಿಳ್ನಾಡು ರೀಜನ್, ಅಹಮದಾಬಾದ್, ಬರೋರಾ ರೀಜನ್, ಕೋಲ್ಕತ್ತಾ, ಓಕೆ, ಹೈದರಾಬಾದಲ್ಲಿದೆ. ಸೊ ಈ ಥರ ಏನಾಗಿದೆ? ಇಂಡಸ್ಟ್ರೀಸ್ ಲೊಕೇಟ್ ಆಗಿದೆ. ಅಲ್ಲಿ ಇಂಡಸ್ಟ್ರೀಸ್ ಇರೋದ್ರಿಂದ ಏನಾಗಿದೆ? ಸುತ್ತಮುತ್ತ ಅಷ್ಟು ದೊಡ್ಡ ಸಿಟಿಯಾಗಿ ಬೆಳೆದಿದ್ದಾವೆ. ಓಕೆ, ಇನ್ನು ನೆಕ್ಸ್ಟ್ ಇವೆಲ್ಲ ಏನಾಯಿತು? ಇಂಡಸ್ಟ್ರಿಯಲ್ ರೀಜನ್ಸ್ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಓಕೆ, ಸೊ ಇಲ್ಲಿ ನೋಡಿ, ಜಗತ್ತಿನ ಇಂಡಸ್ಟ್ರಿಯಲ್ ರೀಜನ್ಸ್ ಎಲ್ಲಿದೆ ಅನ್ನೋದನ್ನು ನಾವೇನು ಮಾಡಿದ್ದೀನಿ? ಇಲ್ಲಿ ಮ್ಯಾಪನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ಸೊ ಈಸ್ಟರ್ನ್ ಅಮೇರಿಕಾ ಅಂತ ಹೇಳಿದೆ ನಾನು. ಈಸ್ಟರ್ನ್ ಅಮೇರಿಕಾ ಎಲ್ಲಿ ಬರುತ್ತೆ ಅಂದರೆ, ದಿಸ್ ಪಾರ್ಟ್ ಈಸ್ ಈಸ್ಟರ್ನ್, ಹೌದಾ, ಪೂರ್ವ ಭಾಗ ಇದು ಈಸ್ಟರ್ನ್ ಅಮೇರಿಕಾ. ಇನ್ ದೆನ್ ಯುರೋಪ್. ಸೊ ಇಲ್ಲಿ ಯುರೋಪ್ ಬರುತ್ತೆ. ಯುರೋಪಿಂದ ಇಲ್ಲೆಲ್ಲ ಏನಾಗಿದೆ? ಇಂಡಸ್ಟ್ರೀಸ್ ಇದಾವೆ ನೋಡಿ, ಹೌದಾ. ಸೊ ನೆಕ್ಸ್ಟ್ ಬರುವಂಥದ್ದು ಈಸ್ಟರ್ನ್ ಏಷ್ಯಾ, ಹೌದಾ, ಇದೇನು? ಪೂರ್ವದ ಏಷ್ಯಾ. ಇದೇನಾಗಿದೆ? ಇಂಡಸ್ಟ್ರೀಸ್ ಲೊಕೇಟ್ ಆಗಿದ್ದಾವೆ. ಇದು ಎಲ್ಲಿ ಆಯಿತು? ಜಗತ್ತಿನಲ್ಲಿ ಆಯಿತು. ಓಕೆ, ಸೊ ಇನ್ನು ನಮ್ಮ ಭಾರತ ಅಂತ ಬಂದಾಗ ಮುಂಬೈಯಲ್ಲಿದೆ. ಆ್ಯಂಡ್ ದೆನ್ ಗಂಗಾ ವ್ಯಾಲಿ, ಈ ಒಂದು ರೀಜನ್ಸಲ್ಲಿ ನದಿಗಳ ಮೇಲೂ ಕೂಡ ನಮಗೆ ಸಾಕಷ್ಟು ಕಚ್ಚಾ ವಸ್ತುಗಳು ಸಿಗುತ್ತೆ. ಸೊ ಈ ರೀಜನ್ಸಲ್ಲಿದೆ. ಆ್ಯಂಡ್ ದೆನ್ ಇಲ್ಲಿ ಚೆನ್ನೈಯಲ್ಲಿ ಏನಾಗುತ್ತೆ? ನಮಗೆ ಇಂಡಸ್ಟ್ರೀಸ್ ಸಿಗುತ್ತೆ, ಹೌದಾ. ಆ್ಯಂಡ್ ಬೆಂಗಳೂರಲ್ಲಿ ಯೂಶ್ವಲಿ IT ಇಂಡಸ್ಟ್ರೀಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಷ್ಟು ನೀವು ತಿಳ್ಕೊಂಡಿದ್ರೆ ಸಾಕು 8th ಸ್ಟ್ಯಾಂಡರ್ಡ್ಗೆ. ಹೆಚ್ಚಿನದನ್ನು ನಾವೇನು ಮಾಡ್ತೀವಿ? ಮುಂದೆ ಕಲಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ಲಿ. ಸೊ ಯಾವ್ದು ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತಂದರೆ, ನೀವು ನೆನಪಿರ್ಬೋದು, ನಮಗೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಇವತ್ತಿಗೂ ಅದು ಸುಮಾರು ಜನಕ್ಕೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿದೆ, ಭೋಪಾಲ್ ಗ್ಯಾಸ್ ಟ್ರಾಜಿಡಿ. ಯಾಕಂದರೆ ಅಲ್ಲಿ ಎಷ್ಟು ಜನ ಸತ್ತೋಗಿದ್ರು ಅಂತಂದರೆ 3598 ಜನ ಅಲ್ಲಿ ಗ್ಯಾಸ್ ಟ್ರಾಜಿಡಿಯಿಂದ ಸತ್ರು. ಗ್ಯಾಸ್ ಲೀಕ್ ಆಗಿದ್ದಕ್ಕೆ ಏನಾಯಿತು? ಸತ್ರು. ಯಾವ ಗ್ಯಾಸ್ ಅಂತಂದರೆ ಮೀಥೈಲ್ ಐಸೋಸೈನೇಟ್ ಮತ್ತು ಹೈಡ್ರೋಜನ್ ಸೈನೈಡ್ ಅಂತ ಹೇಳಿ. ಸೊ ಇದೊಂದು ಫಾರಿನ್ ಬೇಸ್ಡ್ ಕಂಪ್ನಿ, ಅದನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದರು. ಸೊ ಅದು ಆ ಒಂದು ಕಂಪ್ನಿಯಲ್ಲಿ ಏನಾಗಿತ್ತು? ಭೋಪಾಲಲ್ಲಿರೋದ್ರಿಂದ ಗ್ಯಾಸ್ ಟ್ರಾಜಿಡಿಯಾಗಿ ಇಲ್ಲಿ ಸುಮಾರು ಜನ ಸತ್ರು. ಯಾವ ಟೈಮಲ್ಲಿ ಅಂದರೆ 3rd ಡಿಸೆಂಬರ್ 1984 ಈ ಒಂದು ಇಂಡಸ್ಟ್ರಿಯಲ್ ಡಿಸಾಸ್ಟರನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಬಗ್ಗೆ ನಾವು ಕಲ್ತ್ಕೊಂಡ್ವಿ ಅಂತಂದರೆ, ಸೊ ಇದಕ್ಕೆ ನಾವು ಕೆಲವೊಂದು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕಾಗತ್ತೆ, ಹೌದಾ. ಸೊ ಯಾವ ರೀತಿ ನಾವು ರಿಸ್ಕನ್ನು ಮೇಜರ್ ಮಾಡಬೇಕು, ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನೋಡಬೇಕಾದದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಒಂದು 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ 1 by 1 ನೋಡ್ತಾ ಹೋಗೋಣ. ಡೆನ್ಸ್ಲಿ ಪಾಪ್ಯುಲೇಟೆಡ್ ರೆಸಿಡೆನ್ಷಿಯಲ್ ಏರಿಯಾ ಶುಡ್ ಬಿ ಸಪ್ರೇಟೆಡ್ ಫಾರ್ ಅವೇ ಫ್ರಮ್ ದ ಇಂಡಸ್ಟ್ರಿಯಲ್ ಏರಿಯಾಸ್ ಅಂತಂದರೆ, ಎಲ್ಲಿ ಜಾಸ್ತಿ ಜನ ಇರ್ತಾರಲ್ಲ, ನಾವು ಇಂಡಸ್ಟ್ರೀಸನ್ನು ಅಲ್ಲಿ ಸ್ಥಾಪನೆ ಮಾಡಬಾರ್ದು. ಅಲ್ಲಿಂದ ಸುಮಾರು ದೂರದಲ್ಲಿ, ತುಂಬ ದೂರದಲ್ಲಿ ಏನು ಮಾಡಬೇಕು? ನಾವು ಇಂಡಸ್ಟ್ರೀಸನ್ನು ಸ್ಥಾಪನೆಗಳು ಮಾಡಬೇಕು. ಓಕೆನಾ, ಇದು ಫಸ್ಟ್ ಪಾಯಿಂಟ್. ಅಂದರೆ ಸಿಟೀಸಿಂದ ಹೊರಗಡೆ ನಾವು ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಪೀಪಲ್ ಸ್ಟೇಯಿಂಗ್ ಇನ್ ದ ವಿಸಿನಿಟಿ ಆಫ್ ಇಂಡಸ್ಟ್ರೀಸ್ ಶುಡ್ ಬಿ ಅವೇರ್ ಆಫ್ ದ ಸ್ಟೋರೇಜ್ ಆಫ್ ಟಾಕ್ಸಿನ್ಸ್ ಆರ್ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಆ್ಯಂಡ್ ದೇ ಆರ್ ಪಾಸಿಬಲ್ ಎಫೆಕ್ಟ್ಸ್ ಇನ್ ಕೇಸ್ ಇಫ್ ಆ್ಯನ್ ಆಕ್ಸಿಡೆಂಟ್ ಆಕರ್ಸ್. ಓಕೆ, ಅಂದರೆ ಯಾರು ಆ ಒಂದು ಏರಿಯಾದಲ್ಲಿ ಇರ್ತಾರೆ, ಯಾಕಂದರೆ ಎಲ್ಲ ಜನನೂ ಇಂಡಸ್ಟ್ರೀಸಿಂದ ದೂರ ಇರೋಕ್ಕಾಗಲ್ಲ, ಎಷ್ಟೋ ಕೆಲಸ ಹಗಲು ರಾತ್ರಿ ನಡೀತಾ ಇರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಜನ ಏನಾಗಿರ್ತಾರೆ, ಇಂಡಸ್ಟ್ರಿ ಸುತ್ತಮುತ್ತ ಉಳಿದಿರ್ತಾರೆ. ಆ ಜನರು ಅಲ್ಲಿ ಯಾವ ರೀತಿಯಾದಂತಹ ಹಜಾರ್ಡಸ್ ಅಪಾಯಕಾರಿ ಸಬ್ಸ್ಟೆನ್ಸ್ನ ವಸ್ತುಗಳನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಯಾವ ರೀತಿ ವಿಷಕಾರಿ ಅಂಶಗಳಲ್ಲಿದೆ, ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಅವರು
ನಾಲೆಜನ್ನು ಹೊಂದಿರಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಸಪೋಸ್ ಏನಾದರೂ ಆಕ್ಸಿಡೆಂಟ್ ಆದರೆ, ಏನೋ ಒಂದು ಇನ್ಸಿಡೆಂಟ್ ಆದರೆ ಅಲ್ಲಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ. ಓಕೆನಾ. ಇನ್ನು ಥರ್ಡ್ ಪಾಯಿಂಟ್, ಫೈರ್ ವಾರ್ನಿಂಗ್ ಆ್ಯಂಡ್ ಫೈಟಿಂಗ್ ಸಿಸ್ಟಮ್ ಶುಡ್ ಬಿ ಇಂಪ್ರೂವ್ಡ್. ಓಕೆ, ಅಲ್ಲಿ ನನಗೆ ಫೈರ್ ವಾರ್ನಿಂಗ್ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ, ಹೌದಾ, ಫೈಟಿಂಗ್ ಸಿಸ್ಟಮ್. ಸೊ ಅಲ್ಲೇ ಸಮೀಪದಲ್ಲಿ ಈ ಥರದ ಸಿಸ್ಟಮ್ಸ್ ಏನಾಗಿರಬೇಕು, ಡೆವಲಪ್ ಇರಬೇಕು. ಇನ್ನು ನೆಕ್ಸ್ಟ್, ಸ್ಟೋರೇಜ್ ಕೆಪಾಸಿಟಿ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಶುಡ್ ಬಿ ಲಿಮಿಟೆಡ್. ಅಂದರೆ ಯಾವುದೇ ಒಂದು ವಿಷಕಾರಿ ಅನಿಲಗಳಿತ್ತಂದರೆ ಅವುಗಳನ್ನ ಆದಷ್ಟು ಕಡಿಮೆ ಮಟ್ಟಿಗೆ ನಾವೇನು ಮಾಡಬೇಕು, ಇಂಡಸ್ಟ್ರೀಸಲ್ಲಿ ಸ್ಟೋರ್ ಮಾಡಬೇಕು, ಅತಿಯಾಗಿ ಸ್ಟೋರ್ ಮಾಡೋಂಗಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್, ಪೊಲ್ಯೂಷನ್ ಡಿಸ್ಪರ್ಷನ್ ಕ್ವಾಲಿಟೀಸ್ ಇನ್ ದ ಇಂಡಸ್ಟ್ರಿಯಲ್ ಶುಡ್ ಬಿ ಇಂಪ್ರೂವ್ಡ್. ಓಕೆ, ಸೊ ಪೊಲ್ಯೂಷನನ್ನು ನಾವು ಆದಷ್ಟು ಮಟ್ಟಿಗೆ ದೂರ ಇಡುವಂಥದ್ದು, ಅದನ್ನು ರೀಸೈಕಲ್ ಮಾಡುವಂಥದ್ದು, ಯಾವುದೇ ವಿಷಕಾರಿ ಅಂಶಗಳಿದ್ದರೆ. ಸೊ ಈ ಥರದ್ದು ಏನಾಗಿರಬೇಕು, ಇಂಪ್ರೂವ್ ಮಾಡಬೇಕು. ಓಕೆ, ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಇಂಡಸ್ಟ್ರೀಸಿಂದ ಹೊರಗೆ ಬರುವಂತಹ ನೀರಾಗಲಿ ವಿಷಕಾರಿ ಅಂಶಗಳನ್ನು ಏನು ಮಾಡ್ತಾರೆ, ಡೈರೆಕ್ಟಾಗಿ ನದಿ ಹತ್ರ ಬಿಟ್ಬಿಡ್ತಾರೆ, ಹೌದಾ. ಇದರಿಂದ ಅದನ್ನು ಕುಡಿದಂತಹ ಜನಕ್ಕೆ ಸುಮಾರು ರೋಗಗಳು ಬರುವಂಥ ಸಾಧ್ಯತೆ ಅತಿಯಾಗಿರುತ್ತೆ ಆ ಒಂದು ಕಾರಣಕ್ಕಾಗಿ. ಓಕೆನಾ. ಸೊ ಇವು ಏನು, ರಿಸ್ಕ್ ರಿಡಕ್ಷನ್ ಮೆಷರ್ಸ್, ಅಂದರೆ ಅಪಾಯವನ್ನು ಕಡಿಮೆ ಮಾಡುವಂತಹ ಕೆಲವೊಂದು ಕ್ರಮಗಳು. ಓಕೆ, ಸೊ ಯಾರಾದರೂ ಇಂಡಸ್ಟ್ರಿಯಲ್ ಏರಿಯಾ ಸಮೀಪದಲ್ಲಿದ್ದರೆ ನೀವು ಇದನ್ನು ಪಾಲನೆ ಮಾಡಬೇಕಾಗತ್ತೆ. ಓಕೆ. ಇನ್ನು ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಮೇಜರ್ ಇಂಡಸ್ಟ್ರೀಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ ಸ್ಟೀಲನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಓಕೆ, ಸೊ ಐ ಹ್ಯಾವ್ ಜಸ್ಟ್ ಮೆನ್ಷನ್ ಹಿಯರ್, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸ್ಟೀಲನ್ನು ತಯಾರು ಮಾಡಲಿಕ್ಕೆ 8 ಟನ್ ಕೋಲ್, ನಿಮಗೆ ಫಾರ್ ಎಕ್ಸಾಂಪಲ್ 1 ಟನ್ ಸ್ಟೀಲ್ ಬೇಕು ಅಂತ ಅಂದ್ಕೊಳ್ಳಿ, ಅದಕ್ಕೆ ಏನೇನು ಬೇಕಾಗುತ್ತಂದರೆ 8 ಟನ್ ಕೋಲ್ ಬಳಸ್ತಾರೆ, 4 ಟನ್ ಐರನ್ ಕಬ್ಬಿಣದ ಅದಿರು, ಆ್ಯಂಡ್ ದೆನ್ 1 ಟನ್ನಷ್ಟು ಲೈಮ್ ಸ್ಟೋನ್. ಇದೆಲ್ಲವನ್ನು ಸೇರಿಸಿ ಏನಾಗುತ್ತೆ ನಮಗೆ ಅಂದರೆ ಇಷ್ಟನ್ನ ವೇಸ್ಟ್ ಮಾಡಿದಾಗ ನಮಗೆ ಸಿಗೋದು 1 ಟನ್ ಸ್ಟೀಲ್ ಸಿಗುತ್ತೆ, ಹೌದಾ. ಸೊ ಸುಮಾರು 9 ಟನ್ನನ್ನು ನೀವು ಸೇರಿಸಿ 1 ಟನ್ ಸ್ಟೀಲ್ ನಾವು ತೆಗಿತೀವಿ. ಓಕೆ, ಸೊ ಸ್ಟೀಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ ಅಷ್ಟೇ. ಇನ್ನು ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಮೇಜರ್ ಇಂಡಸ್ಟ್ರೀಸು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ಯಾವ್ಯಾವ ಥರದ ಇಂಡಸ್ಟ್ರೀಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತಷ್ಟೇ. ಓಕೆ, ಸೊ ಫಸ್ಟ್ ಒನ್, ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ. ಓಕೆ, ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ಇದು ಎಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದು. ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಜರ್ಮನಿಲಿ ನಮಗೆ ಸಿಗುತ್ತೆ, USA, ಜರ್ಮನಿಯಲ್ಲಿ ಬರುತ್ತೆ, ಯುರೋಪಲ್ಲಿ ಬರುತ್ತೆ, USA ಅಮೇರಿಕಾ, ಚೀನಾದಲ್ಲಿ, ಜಪಾನ, ಚೀನಾ ಆ್ಯಂಡ್ ರಷ್ಯಾ ಏಷ್ಯಾ ಖಂಡದಲ್ಲಿ ಬರುತ್ತವೆ. ಓಕೆ, ಇಲ್ಲೇನೇನು ಸಿಗುತ್ತೆ ನಮಗೆ, ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರೀಸ್ ಜಾಸ್ತಿ ಸಿಗುತ್ತೆ. ಓಕೆ, ಯಾಕಂದರೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದೆ ಐರನ್ ಜಾಸ್ತಿ ಎಲ್ಲಿ ಸಿಗುತ್ತೆ ಅಂದರೆ ಚೀನಾದಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಇಂಡಸ್ಟ್ರಿ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್, ಟೆಕ್ಸ್ಟೈಲ್ ಇಂಡಸ್ಟ್ರಿ ನಮ್ಮ ಭಾರತದಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ನಮ್ಮ ಭಾರತದಲ್ಲಿ ಇರಲೇಬೇಕು, ಹೌದಾ. ಸೊ ಯಾಕಂದರೆ ನಾವು 1/3 ಎಕ್ಸ್ಪೋರ್ಟ್ ಮಾಡ್ತೀವಿ, ಹತ್ತಿಯನ್ನು ಜಾಸ್ತಿ ಬೆಳಿತೀವಿ, ಸೊ ಭಾರತದಲ್ಲಿದೆ. ಆ್ಯಂಡ್ ದೆನ್ ಹಾಂಗ್ಕಾಂಗಲ್ಲಿ ನಮಗೆ ಸಿಗುತ್ತೆ, ಸೌತ್ ಕೊರಿಯಾದಲ್ಲಿ ನಮಗೆ ಸಿಗುತ್ತೆ, ಜಪಾನ್ ಆ್ಯಂಡ್ ತೈವಾನ್, ಹೌದಾ. ಸೊ ಆಲ್ಮೋಸ್ಟ್ ಇವೆಲ್ಲ ಕಂಟ್ರೀಸಲ್ಲಿದೆ, ಏಷ್ಯಾ ಖಂಡದಲ್ಲೇ ಜಾಸ್ತಿ ಇರೋದ್ರಿಂದ ಸೊ ಏಷ್ಯಾ ಭಾಗದಲ್ಲಿ ನಾವೇನಂತ ತಿಳ್ಕೋಬೇಕು, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಜಾಸ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ. ಓಕೆ, ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಅಂತಂದರೆ IT ಇಂಡಸ್ಟ್ರೀಸ್ ಎಲ್ಲೆಲ್ಲಿದ್ದಾವೆ, ಒಬ್ಬಿಯಸ್ಲಿ ಎಲ್ಲರಿಗೂ ಗೊತ್ತು ಸಿಲಿಕಾನ್ ವ್ಯಾಲಿ ಆಫ್ ಸೆಂಟ್ರಲ್ ಕ್ಯಾಲಿಫೋರ್ನಿಯಾದಲ್ಲಿ ಬರುವಂತಹ ಸಿಲಿಕಾನ್ ವ್ಯಾಲಿಯಲ್ಲಿ IT ಇಂಡಸ್ಟ್ರಿ ಫೇಮಸ್, ಹೌದಾ. ಅದಕ್ಕೆ ನಮ್ಮ ಬೆಂಗಳೂರನ್ನು ನಾವೇನಂತ ಹೇಳ್ತೀವಿ, ಸಿಲಿಕಾನ್ ವರ್ಲ್ಡ್ ಅಂತ ಕರಿತೀವಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ, ಹೌದಾ. ಸೊ ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಬೆಂಗಳೂರಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಸ್ಟೀಲ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಇದೇನಾಯಿತು, ಎಲ್ಲೆಲ್ಲಿ ಇಂಡಸ್ಟ್ರೀಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವ ರೀತಿ ಇಂಡಸ್ಟ್ರೀಸ್ ಎಲ್ಲಿ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ನಾವು ಸ್ಟೀಲ್ ಬಗ್ಗೆ ನೋಡೋಣ. ಸ್ಟೀಲ್ ಅಂತ ಯಾಕೆ ಸ್ಟೀಲ್ ಇಂಪಾರ್ಟೆಂಟ್, ಎಲ್ಲವನ್ನು ಬಿಟ್ಬಿಟ್ಟು ನಾವು, ಯಾಕಂದರೆ ಸುಮಾರು ಪ್ರಾಡಕ್ಟ್ಸ್ ಬರುತ್ತೆ ಕೈಗಾರಿಕೆಗಳಿಂದ, ಬರೀ ಸ್ಟೀಲ್ ಬಗ್ಗೆ ಏನಕ್ಕೆ ಕಲಿತಾ ಇದೆ ಅಂತಂದರೆ ಸ್ಟೀಲ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಮಾಡರ್ನ್ ಇಂಡಸ್ಟ್ರಿ, ಹೌದಾ. ಸೊ ಈ ಒಂದು ಮಾಡರ್ನ್ ಇಂಡಸ್ಟ್ರಿ ಕೈಗಾರಿಕೆಗಳದ ಬ್ಯಾಕ್ ಬೋನ್ ಅಥವಾ ಇದಕ್ಕೆ ನಾವು ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ಬೆನ್ನೆಲುಬು ಅಂದರೆ ಯಾವುದು, ಸ್ಟೀಲ್. ಯಾಕೆ, ಎಲ್ಲ ಕಡೆ ನಾವು ಸ್ಟೀಲ್ ಯೂಸ್ ಮಾಡ್ತೀವಿ, ಹೌದಾ. ಈವನ್ ಕಿಚನಲ್ಲೂ ಕೂಡ ನಾವು ಸ್ಟೀಲನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಕೈಗಾರಿಕೆಗಳಲ್ಲಿ ಬಳಕೆ ಮಾಡುವಂತಹ ಎಷ್ಟೋ ವಸ್ತುಗಳು ಸ್ಟೀಲಿಂದ ತಯಾರಾಗಿರುತ್ತೆ, ಹೌದಾ. ಈ ಒಂದು ಕಾರಣಕ್ಕಾಗಿ ಸ್ಟೀಲ್ ಏನಾಗುತ್ತೆ, ಈ ಕೈಗಾರಿಕೆಗಳ ಬೆನ್ನೆಲುಬಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಎಲ್ಲಿ ಸಿಗುತ್ತೆ ನಮಗೆ ಸ್ಟೀಲ್, ಎಲ್ಲಿ ಬರುತ್ತೆ ಈ ಇಂಡಸ್ಟ್ರೀಸ್ ಎಲ್ಲೇ ಲೊಕೇಟ್ ಆಗಿದೆ ಅನ್ನುವಂಥದ್ದು. ಸೊ ಸೆಂಟರ್ಸ್, ಬಿಲಾಯಿ, ದುರಗ್ಪುರ್, ಬರ್ನಪುರ್,
ರೂರ್ಕೆಲಾ, ಜಮ್ಶೆಡ್ಪುರ್, ಬೊಕಾರ್ ಸ್ಪ್ರೆಡೆಡ್ ಓವರ್ ವೆಸ್ಟ್ ಬೆಂಗಾಲ್. ಇವೆಲ್ಲ ವೆಸ್ಟ್ ಬೆಂಗಾಲ್, ಜಾರ್ಖಂಡ, ಒಡಿಸ್ಸಾ ಆ್ಯಂಡ್ ಛತ್ತೀಸ್ಗಢ. ಓಕೆನಾ. ಸೊ ಈ ಒಂದು ಭಾಗ ನಿಮ್ಗೆ ಇದನ್ನು ನೋಡಿದರೆ, ಈ ಎಲ್ಲ ಸ್ಟೇಟದ ಹೆಸರನ್ನು ನೋಡಿದರೆ ನಮಗೆ ಒಂದು ಪಾಯಿಂಟ್ ಅರ್ಥ ಆಗುತ್ತೆ, ಎಲ್ಲಿ ಬರುತ್ತೇವೆ ಅಂತಂದರೆ ಮಧ್ಯ ಭಾರತದಲ್ಲಿ ಬರುತ್ತೆ. ಹೌದಾ. ಓಕೆ, ಫಾರ್ ಎಕ್ಸಾಂಪಲ್ ನಾವಿದು I'll just draw here. ಓಕೆ, ಸೊ ಇದನ್ನು ನೀವು ಭಾರತ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಭಾರತ ಅಂತ ಬಂದರೆ ಇದು ಮಧ್ಯ ಭಾಗದಲ್ಲಿ ಏನಾಗುತ್ತೆ, ಈ ಇಂಡಸ್ಟ್ರೀಸ್ ಲೊಕೇಟ್ ಅಂದರೆ ಇಲ್ಲಿ ಛೋಟಾ ನಾಗ್ಪುರ್ ಬರುತ್ತೆ. ಹೌದಾ. ಸೊ ಇದೆಲ್ಲ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆದಂತಹ ಇಲ್ಲಿ ಬೆಟ್ಟ ಗುಡ್ಡಗಳೇ ಬರುತ್ತಲ್ಲ, ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಖನಿಜಾಂಶಗಳು ಜಾಸ್ತಿ ಸಿಗೋದ್ರಿಂದ ಇಲ್ಲಿ ಏನಾಗಿರುತ್ತೆ, ಸ್ಟೀಲ್ ಇಂಡಸ್ಟ್ರೀಸ್ ಲೊಕೇಟ್ ಆಗಿದ್ದಾವೆ ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಅಂತ ಹೇಳಿದರೆ ಭದ್ರಾವತಿ. ಓಕೆ, ಕರ್ನಾಟಕದಲ್ಲಿ ಭದ್ರಾವತಿಯಲ್ಲಿ ಸಿಗುತ್ತೆ, ವಿಜಯನಗರದಲ್ಲಿ. ಆ್ಯಂಡ್ ದೆನ್ ಆಂಧ್ರದಲ್ಲಿ ವಿಶಾಖಪಟ್ಟಣಂ, ತಮಿಳುನಾಡಿನ ಸೇಲಂ. ಸೊ ಇವೆಷ್ಟು ಸ್ಟೀಲ್ ಇಂಡಸ್ಟ್ರೀಸ್ ಲೊಕೇಟ್ ಆಗಿರುವಂತಹ ಪ್ಲೇಸಸ್. ಓಕೆ, ಇನ್ನು ನೆಕ್ಸ್ಟ್ ಜಮ್ಶೆಡ್ಪುರ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಬಿಫೋರ್ 1947 ಟಿಸ್ಕೋ ಪ್ರೈವೇಟ್ ಕಂಪನಿ. ಓಕೆ, ಅಲ್ಲಿ ಜಸ್ಟ್ ನಾನು ಇಲ್ಲಿ ಮಾಡಿದ್ದೀನಿ, ಸ್ಮಾಲ್ ಪಾಯಿಂಟನ್ನು ಮಾಡಿದ್ದೀನಿ. ಓಕೆ, ಸೊ ಸುಮ್ಮನೆ ಉದ್ದಾಗಿ ಬರೆಯೋ ಬದಲು ಇದಿಷ್ಟನ್ನು ನೋಡಿದರೆ ನಮ್ಗೆ ಅರ್ಥ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ. ಓಕೆ, ಸೊ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೇ ಇಲ್ಲೇನಾಗಿತ್ತು, ಜಮ್ಶೆಡ್ಪುರದಲ್ಲಿ ಒಂದು ಸ್ಟೀಲ್ ಇಂಡಸ್ಟ್ರಿ ಲೊಕೇಟ್ ಆಗಿತ್ತು. ದಟ್ ಈಸ್ ಟಿಸ್ಕೋ ಅಂತ ಕರಿತೀವಿ. ಓಕೆ, ಟಾಟಾ ಸ್ಟೀಲ್ ಇಂಡಸ್ಟ್ರಿ. ಸೊ ಈ ಒಂದು ಇಂಡಸ್ಟ್ರಿ ಪ್ರೈವೇಟ್ ಆಗಿ ಓನ್ ಆಗಿತ್ತು. ಇದು ಟಾಟಾದವರು ಓನ್ ಮಾಡಿದಂತಹ ಪ್ರೈವೇಟ್ ಇಂಡಸ್ಟ್ರಿ. ನೆಕ್ಸ್ಟ್ ಈ ಟಿಸ್ಕೋನ ಬಿಟ್ಟು ಮತ್ತೆ ಬೇರೆ ಯಾವುದು ಇಂಡಸ್ಟ್ರೀಸಲ್ಲಿ ಇತ್ತು ಅಂತಂದರೆ ಆಮೇಲೆ ಡೆವಲಪ್ ಆದಂಥದ್ದು. ಓಕೆ, ಟಿಸ್ಕೋ ಫಸ್ಟ್ ಡೆವಲಪ್ ಆಗಿದ್ದು, ಅದರ ನೆಕ್ಸ್ಟ್ ಡೆವಲಪ್ ಆದಂಥ ಇಂಡಸ್ಟ್ರೀಸ್ ಯಾವ ಅಂತಂದರೆ ದೇ ಪ್ರೊಡ್ಯೂಸ್ ಕೆಮಿಕಲ್ಸ್, ಲೋಕೋಮೋಟಿವ್ ಪಾರ್ಟ್ಸ್, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಇರ್ಬೋದು, ಮಷಿನರೀಸ್ ಇರ್ಬೋದು, ಟಿನ್ ಪ್ಲೇಟ್, ಕೇಬಲ್, ವಯರ್. ಸೊ ಈ ಥರದ್ದೆಲ್ಲವಂತ ಏನದು ಅದರ ನಂತರ ಡೆವಲಪ್ ಆಗ್ತಾ ಬಂದು ಜಮ್ಶೆಡ್ಪುರದಲ್ಲಿ. ಓಕೆ, ಇನ್ನು ನೆಕ್ಸ್ಟ್ USA ಇದೇ ಥರ ಒಂದು ಪ್ಲೇಸ್ ಬರುತ್ತೆ, ಅದಕ್ಕೆ ನಾವೇನು ಹೇಳ್ತೀವಿ, ಪಿಟ್ಸ್ಬರ್ಗ್ ಅನ್ನುವಂತಹ ಪ್ಲೇಸಲ್ಲಿ ಈ ಒಂದು ಸ್ಟೀಲ್ ಇಂಡಸ್ಟ್ರಿ ಲೊಕೇಟ್ ಆಗಿದೆ. ಓಕೆ, ರಿಸ್ಕ್ ರಿಡಕ್ಷನ್ ಮೆಷರ್ಸನ್ನು ನಾವು ಆಲ್ರೆಡಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ವರ್ಲ್ಡ್ದ ಮೇಜರ್ ಐರನ್ ಓರ್ ಪ್ರೊಡಕ್ಷನ್ ಏರಿಯಾಸ್ ಎಲ್ಲೆಲ್ಲಿದ್ದಾವೆ ಅನ್ನುವಂಥದ್ದು. ಓಕೆ, ಸೊ ವರ್ಲ್ಡ್ಸ್ ಮೇಜರ್ ಐರನ್ ಓರ್ ಪ್ರೊಡಕ್ಷನ್ ಏರಿಯಾಸ್. ಇಲ್ಲೇನು ಮಾಡಿದೆ, ಈ ಡಾಟಿಂದ ಬ್ಲ್ಯಾಕ್ ಡಾಟಿಂದ ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡಿದೆ, ಇಲ್ಲೆಲ್ಲ ಐರನ್ ಓರ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಸಿಹಿಯರ್ ಬ್ರೆಜಿಲಲ್ಲಿರ್ಬೋದು, ಅಮೇರಿಕಾದ ಸುಮಾರು ಭಾಗದಲ್ಲಿ, ಕೆನಡಾದಲ್ಲಿ, ಆಫ್ರಿಕಾದಲ್ಲಿ, ಸೌತ್ ಆಫ್ರಿಕಾದಲ್ಲಿದೆ, ಯುರೋಪಿನ ಎಷ್ಟೋ ಭಾಗಗಳಲ್ಲಿ ಏನಾಗಿದೆ ಈ ಐರನ್ ಓರ್ ಇಂಡಸ್ಟ್ರೀಸ್ ಇದ್ದಾವೆ. ನಮ್ಮ ಇಂಡಿಯಾದಲ್ಲಿ ಕೂಡ ಇದೆ. ಇಂದೆನ್ ಚೀನಾ ಭಾಗದಲ್ಲಿ, ಸ್ವಲ್ಪ ರಷ್ಯಾ ಭಾಗದಲ್ಲಿ, ಜಪಾನ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಕೂಡ ಏನು ಮಾಡುತ್ತೆ ಐರನ್ ಓರ್ ಪ್ರೊಡಕ್ಷನ್ ಏರಿಯಾಸ್ ಇದ್ದಾವೆ. ಓಕೆ, ಸೊ ಇದಿಷ್ಟು ಏನಿದು ಮಾರ್ಕ್ ಮಾಡಿದ್ದೀನಲ್ಲ, ಇದಿಷ್ಟು ಏನು ಐರನ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಏನು, ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬಗ್ಗೆ ನಾವು ನೋಡೋಣ. ಓಕೆ, ಸೊ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಬಂದಾಗ ಇಲ್ಲೇನಾಗುತ್ತೆ, ರಾ ಮಟೀರಿಯಲ್ ಯಾವುದು ಅಂದರೆ ಫೈಬರ್, ಇಲ್ಲಿ ರಾ ಮಟೀರಿಯಲ್. ಓಕೆನಾ, ಫೈಬರ್. ಇನ್ನು ನೆಕ್ಸ್ಟ್ ಎರಡು ಥರ ಬರುತ್ತೆ ಫೈಬರ್, ಒಂದು ನ್ಯಾಚುರಲ್, ಇನ್ನೊಂದು ಮ್ಯಾನ್ ಮೇಡ್. ಒಂದು ನ್ಯಾಚುರಲ್, ಇನ್ನೊಂದು ಮ್ಯಾನ್ ಮೇಡ್. ಯಾವ ನ್ಯಾಚುರಲ್ ಫೈಬರ್ಸ್ ಅಂತಂದರೆ ವೂಲ್ ಇರ್ಬೋದು, ಸಿಲ್ಕ್, ಕಾಟನ್ ರೇಷ್ಮೆ, ಕಾಟನ್ ಹತ್ತಿ, ಲೈನನ್ನ, ಆಮೇಲೆ ಜೂತೆ. ಓಕೆನಾ. ಸೊ ಇವೆಲ್ಲ ಏನಾಗುತ್ತೆ ನ್ಯಾಚುರಲ್ ಇವು. ಇನ್ನು ನೆಕ್ಸ್ಟ್ ಮ್ಯಾನ್ ಮೇಡ್ ಅಂತ ಅಂದರೆ ಯಾವ್ಯಾವು, ನೈಲಾನ್ ಇರ್ಬೋದು, ಪಾಲಿಸ್ಟರ್, ಅಕ್ರೆಲಿಕ್ ಆ್ಯಂಡ್ ರೇಯಾನ್, ಇವೆಲ್ಲ ಮ್ಯಾನ್ ಮೇಡ್. ಓಕೆನಾ. ಸೊ ಇದು ಏನಾಯಿತು, ರಾ ಮಟೀರಿಯಲ್ಸ್ ಬಗ್ಗೆ ಆಯಿತು. ಕಾಟನ್ ಇಂಡಸ್ಟ್ರಿಗೆ ಈ ಥರದ ರಾ ಮಟೀರಿಯಲ್ಸನ್ನು ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಟಿಲ್ 18th century ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಎಕ್ಸ್ಪೆನ್ಸಿವ್ ಲೇಟರ್ ಲೂಮ್ಸ್. ಅಂದರೆ 18th centuryವರೆಗೂ ಏನಾಗಿತ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದ್ದಿಲ್ಲ. 18th centuryವರೆಗೂ ಪ್ರತಿಯೊಂದು ಇಂಡಸ್ಟ್ರೀಸ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಅದರ ನಂತರ ಏನಾಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಓಕೆ, ಇಂಡಸ್ಟ್ರಿಗಳು ಏನಾದ್ವು ಹ್ಯೂಜ್ ನಂಬರಲ್ಲಿ, ಅಂದರೆ ತುಂಬ ವೇಗವಾಗಿ ಬೆಳೀತಾ ಹೋದ್ವು. ಓಕೆನಾ. ನೆಕ್ಸ್ಟ್ ಲೇಟರ್ ಪವರ್ ಲೂಮ್ಸ್ ಅಂದರೆ ತುಂಬ ವೇಗವಾಗಿ ಬೆಳೀತದ್ದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಪ್ರೊಡ್ಯೂಸರ್ಸ್. ಯಾವ್ಯಾವ ಇಂಡಸ್ಟ್ರೀಸ್ ಅಂತ ಬಂದಾಗ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ಸ್ ಯಾವ್ಯಾವ ಅಂತ ನೋಡಿದರೆ ನಮ್ಮ ಭಾರತ, ಚೀನಾ, ಜಪಾನ್ ಮತ್ತು USA ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಫಸ್ಟ್ ಟೆಕ್ಸ್ಟೈಲ್ ಮಿಲ್ ಮೆಕನೈಸ್ಡ್. ಓಕೆ, ಫಸ್ಟ್ ಟೆಕ್ಸ್ಟೈಲ್ ಮಿಲ್ ನಾನು ನಿಮ್ಗೆ ಹೇಳಿದೆ ಕೋಲ್ಕತ್ತಾದಲ್ಲೊಂದು ಸ್ಟಾರ್ಟ್ ಆಗಿತ್ತು ಅಂತ. ಬಟ್ ಇಲ್ಲಿ ಏನು ಮಾಡಿದ್ದೀನಿ ನಾನು, ಮೆಕನೈಸ್ಡ್. ಇದು ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಅದು 1818ರಲ್ಲೇ ಸ್ಟಾರ್ಟ್ ಆಗಿದ್ದು. ಬಟ್ ಫಸ್ಟ್ ಟೆಕ್ಸ್ಟೈಲ್ ಮಿಲ್ ಮೆಕನೈಸ್ಡ್ ಆಗಿದ್ದು ಅಂತಂದರೆ, ಸೊ ಮುಂಚೆ ಎಲ್ಲ ಸಣ್ಣ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು, ಏನೋ ನೇಯೋದು. ಅದ ಗಾಂಧಿಯ ಒಂದು ಚಕ್ರ ಇದೆಯಲ್ಲ ಅದನ್ನು ಯೂಸ್ ಮಾಡ್ತಿದ್ರು.
ಲೇಟರ್ ಏನು ಮಾಡಿದ್ರು ಪವರ್ ಲೂಮ್ಸನ್ನು ಯೂಸ್ ಮಾಡತ್ವಿ ನಾವು. ಓಕೆನಾ. ಸೊ ಆ ಥರ ಪವರ್ ಲೂಮ್ಸನ್ನು ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಆಗಿದ್ದಲ್ಲಿ ಅಂದರೆ ಮುಂಬೈಯಲ್ಲಿ 1854ರಲ್ಲಿ. ಓಕೆ, ಡಿಫ್ರೆನ್ಸನ್ನು ನೀವು ತಿಳ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಕೊಯಂಬತ್ತೂರಲ್ಲಿ ಸಿಗುತ್ತೆ. ಕಾನ್ಪುರ್, ಚೆನ್ನೈ, ಅಹಮದಾಬಾದ್, ಮುಂಬೈ, ಕೋಲ್ಕತ್ತಾ, ಲೂಧಿಯಾನ, ಪುದುಚೇರಿ ಆ್ಯಂಡ್ ಪಾನಿಪತ್ ಇವೆಲ್ಲ ಎಕ್ಸಾಂಪಲ್ಸ್. ಇನ್ನು ನೆಕ್ಸ್ಟ್ ನಾವು ಅಹಮದಾಬಾದ್ ಬಗ್ಗೆ ನೋಡೋಣ. ಓಕೆ, ಸೊ ಅಹಮದಾಬಾದ್ ಎಲ್ಲಿ ಬರುತ್ತೆ? ಗುಜರಾತ್ನಲ್ಲಿ ಬರುತ್ತೆ. ಇಟ್ ಕಮ್ಸ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ಸಬರಮತಿ ರಿವರ್. ಸಬರಮತಿ ರಿವರ್ದು ಇಂಪಾರ್ಟೆನ್ಸ್ ಏನು? ಗಾಂಧೀಜಿಯವರ ಒಂದು ಆಶ್ರಮ ಇದೆ. ಓಕೆನಾ. ಸೊ ಫಸ್ಟ್ ಮೇಲೆ ಇಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಹಮದಾಬಾದಲ್ಲಿ ಅಂತಂದರೆ 1859, ಅಂದರೆ ಮುಂಬೈಯಲ್ಲಿ ಸ್ಟಾರ್ಟ್ ಆದ ನಂತರ 1859, ಅಲ್ಲಿ 1854, ಮುಂಚೆ 1818. ಓಕೆ, ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಟೆಕ್ಸ್ಟೈಲ್ ಸಿಟಿ. ಮುಂಬೈಯನ್ನು ಬಿಟ್ಟರೆ ಅದರ ನಂತರ ಬರುವಂಥ ಲಾರ್ಜೆಸ್ಟ್ ಟೆಕ್ಸ್ಟೈಲ್ ಸಿಟಿ ಯಾವುದಂತಂದರೆ ಅಹಮದಾಬಾದ್. ಓಕೆನಾ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ನಮ್ಮ ಇದನ್ನು ಬಿಟ್ಬಿಟ್ಟು ಮತ್ತೆ ಯಾವುದಕ್ಕೆ ನಾವು ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅಂದರೆ ಒಸಾಕಾ ಅನ್ನುವಂತಹ ಸಿಟಿ, ಜಪಾನ್ದಲ್ಲಿ ಬರುವಂತಹ ಒಸಾಕಾ ಅನ್ನುವಂಥ ಸಿಟಿಗೆ ನಾವೇನಂತ ಹೇಳ್ತೀವಿ? ಜಪಾನ್ಸ್ ಮ್ಯಾಂಚೆಸ್ಟರ್ ಅಂತ, ಮ್ಯಾಂಚೆಸ್ಟರ್ ಆಫ್ ಜಪಾನ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ಲಾಸ್ಟ್ ಬರುವಂತಹ ಇಂಡಸ್ಟ್ರಿ ಯಾವುದು ಅಂತ ಹೇಳಿದರೆ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ, IT ಇಂಡಸ್ಟ್ರಿ. ಓಕೆ, ಸೊ IT ಇಂಡಸ್ಟ್ರಿ ಅಂತಂದರೆ ಏನಿಲ್ಲ ಇಂಪಾರ್ಟೆಂಟ್. ಓಕೆ, ಒಂದೇ ವರ್ಡಲ್ಲಿ ನಾನು ನಿಮ್ಗೆ ಜಸ್ಟ್ 3 ವರ್ಡ್ಸಲ್ಲಿ ಅಗೇನ್ ಎಕ್ಸ್ಪ್ಲೇನ್ ಮಾಡೋದಂದರೆ ಸ್ಟೋರೇಜ್, ಪ್ರೊಸೆಸಿಂಗ್, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಫಾರ್ಮೇಷನ್ ಅಷ್ಟೇ. ಇದು IT ಇಂಡಸ್ಟ್ರಿ. ಇನ್ಫಾರ್ಮೇಷನ್, ಯಾವುದೇ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದು ಆ್ಯಂಡ್ ಅದನ್ನು ಪ್ರೊಸೆಸ್ ಮಾಡೋದು, ನಮಗೆ ಯಾವ ರೀತಿ ಬೇಕು ಅದೇ ರೀತಿ ಚೇಂಜಸ್ಸನ್ನು ಮಾಡೋದು ಆ್ಯಂಡ್ ದೆನ್ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಇಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಮೇಜರ್ IT ಹಬ್ಸ್ ಎಲ್ಲೆಲ್ಲಿದೆ? ಫಸ್ಟ್ ಒನ್ ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಾದಲ್ಲಿ. ಆಲ್ರೆಡಿ ಹೇಳಿದೆ ಬೆಂಗಳೂರು ನಮ್ಮ ಭಾರತದಲ್ಲಿ. ಅದನ್ನು ಬಿಟ್ಟು ಈಗ ಮತ್ತೆ ಬೇರೆ ಕಡೆ ಬೆಳೀತಾ ಇದೆ. ಯಾವುದೋ ನ್ಯೂ ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಇವೆಲ್ಲ. ಸೊ ಬೆಂಗಳೂರನ್ನು ನಾವೇನಂತ ಕರಿತೀವಿ? ಸಿಲಿಕಾನ್ ಪ್ಲಾಟ್ಯೂ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಫಸ್ಟ್ ಟು ಅನೌನ್ಸ್ ಆನ್ IT ಪಾಲಿಸಿ 1992. ಸೊ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದ್ದು? ಫಸ್ಟ್ IT ಪಾಲಿಸಿ ಅಂತ ಹೇಳಿ ತಗೊಂಡು ಬಂದಿದ್ದೆ ಕರ್ನಾಟಕ ಗೌರ್ಮೆಂಟ್ 1992ರಲ್ಲಿ IT ಪಾಲಿಸಿಯನ್ನು ತಗೊಂಡು ಬಂತು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ವರ್ಲ್ಡ್ ಮೇಜರ್ ಕಾಟನ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ರೀಜನ್ಸ್. ಓಕೆ, ಸೊ ಜಗತ್ತಿನಲ್ಲಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ರೀಜನ್ಸ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದ್ದಾವೆ ಅಂತ ನಮಗೆ ಹೇಳ್ತೀನಿ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಸೌತ್ ಆಫ್ ಅಮೇರಿಕಾ ಅಂತ ಬಂದರೆ ಬ್ರೆಜಿಲಲ್ಲಿ ಬರುತ್ತೆ ಆ್ಯಂಡ್ ದೆನ್ ಈ ಒಂದು ಪಾರ್ಟ್ನಲ್ಲಿ ಅರ್ಜೆಂಟೀನಾ ಸಮಥಿಂಗ್ ಆ್ಯಂಡ್ ದೆನ್ ನಾರ್ತ್ ಅಮೇರಿಕಾದ ಈ ಒಂದು ಭಾಗದಲ್ಲಿ, ಕೆನಡಾದ ಸ್ವಲ್ಪ ಭಾಗದಲ್ಲಿ ಆ್ಯಂಡ್ ಯುರೋಪಲ್ಲಿ ಜಾಸ್ತಿ ಇದ್ದಾವೆ ಇಂಡಸ್ಟ್ರಿ. ಎಲ್ಲ ರೀತಿ ಇಂಡಸ್ಟ್ರೀಸು ಯುರೋಪಲ್ಲಿ ಜಾಸ್ತಿ ಇದ್ದಾವೆ. ಆ್ಯಂಡ್ ದೆನ್ ಏಷ್ಯಾದಲ್ಲಿ ನೀವು ನೋಡ್ಬೋದು, ಭಾರತದಲ್ಲಿ ಸುಮಾರು ಇಂಡಸ್ಟ್ರೀಸ್ ಇದ್ದಾವೆ ಬಿಟ್ಟರೆ ಚೈನಾ ಮತ್ತು ಜಪಾನ್. ಓಕೆ, ಚೀನಾ ಮತ್ತು ಜಪಾನ್ನಲ್ಲಿ ಇದ್ದಾವೆ. ಓಕೆನಾ. ಆ್ಯಂಡ್ ಹಿಯರ್ ಸೊ ಇಷ್ಟನ್ನು ನೀವೇನು ಮಾಡಬೇಕು? ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ವೆಲ್ ಇನ್ ನೆಕ್ಸ್ಟ್ ಇದೆಷ್ಟು ಏನಾಯಿತು? 8th ಸ್ಟ್ಯಾಂಡರ್ಡದ್ದು ನಾವು 5th ಚಾಪ್ಟರ್ ಕೈಗಾರಿಕೆಗಳನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ನಿಮ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದಕ್ಕೆ ಕೆಲವೊಂದು ಕ್ವೆಶನ್ಸನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಟಿಕ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೀವು ಆನ್ಸರನ್ನು ಏನು ಮಾಡಿ? ಕಮೆಂಟ್ ಮಾಡಿ. ಓಕೆ, ಸೊ ಸಿಲಿಕಾನ್ ವ್ಯಾಲಿ ಈಸ್ ಲೊಕೇಟೆಡ್ ಇನ್ ವೇರ್? ಸಿಲಿಕಾನ್ ವ್ಯಾಲಿ ಎಲ್ಲಿ ಲೊಕೇಟ್ ಆಗಿದೆ? ನಾನು ನಿಮ್ಗೆ 2 ಸತಿ ಹೇಳಿದೆ ಸಿಲಿಕಾನ್ ವ್ಯಾಲಿ ಬಗ್ಗೆ. ಓಕೆ, ಸೊ ಆನ್ಸರನ್ನು ಏನು ಮಾಡಿ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸುಮಾರು ಜನ ಹಾಕೋದೇ ಇಲ್ಲ. ಓಕೆನಾ. ಸೊ ಪ್ಲೀಸ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಡಸ್ಟ್ರೀಸ್ ಈಸ್ ನೋನ್ ಆಸ್ ಅ ಸನ್ರೈಸ್ ಇಂಡಸ್ಟ್ರಿ? ಯಾವ ರೀತಿಯಾದಂತಹ ಇಂಡಸ್ಟ್ರೀಸ್ಗೆ ನಾವು ಸನ್ರೈಸ್ ಇಂಡಸ್ಟ್ರಿ, ಉದಯಿಸುತ್ತಿರುವಂತಹ ಕೈಗಾರಿಕೆಗಳು ಅಂತ ಕರಿತೀವಿ ಅಂತ ಕೇಳಿದೆ. ಓಕೆ, ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ನ್ಯಾಚುರಲ್ ಫೈಬರ್? ಹೌದಾ, ನೈಸರ್ಗಿಕವಾದಂತಹ ಫೈಬರ್ ಯಾವುದು? ಕೆಲವೊಂದನ್ನು ಕೊಟ್ಟಿದ್ದಾರೆ, ನೈಲಾನ, ಜೂತೆನ, ಅಕ್ರೈಲಿಕ್. ಓಕೆ, ಸೊ ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ 3 ಕ್ವೆಶನ್ಗೆ ಆನ್ಸರ್ ನಿಮಗೆ ನೀವು ಕರೆಕ್ಟಾಗಿ ಪಾಠ ಕೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಯಾರು ನೆನಪಿಡದೆ ದಯವಿಟ್ಟು ಆನ್ಸರ್ ಮಾಡಿ. ಓಕೆನಾ. ಸೊ ದಟ್ ಐ ವಿಲ್ ಗೆಟ್ ಟು ನೋ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಚಾಪ್ಟರ್. ಓಕೆ, ಸೊ ವೆಲ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಲ್ಲ ಇದೇ ರೀತಿಯಾದಂತಹ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.